ಪ್ರೈಸ್ ದಿ ಲಾರ್ಡ್. ಆಮೆನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ರಿಗೂ ವಾಯ್ಸ್ ಕ್ಲಿಯರ್ ಆಗಿದೆಯಲ್ವಾ? ಓಕೆ, ಗುಡ್. ಸೊ ಸ್ಕ್ರೀನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಎಲ್ರಿಗೂ ಕಾಣಿಸ್ತಾ ಇದೆಯಾ ನೋಡಿ, ಚೆಕ್ ಮಾಡಿ. ಯಾ, ಕಾಣಿಸ್ತದೆ ಬ್ರದರ್. ಓಕೆ, ಗುಡ್. ಸರಿ, ನಾವು ಈ ಒಂದು ಟಾಪಿಕ್ ಅನ್ನು ಕಂಟಿನ್ಯೂ ಮಾಡುವ. ಹೋದ ವಾರ ನಾವು ಕ್ರಿಸ್ತ ವಿರೋಧಿ ಯಾರು ಎಂಬುದಾಗಿ ಕಲಿತುಕೊಂಡಿದ್ದೇವೆ. ಅದು ಎಷ್ಟು ಕಲಿತರೂ ಸಾಲದು, ಇನ್ನಷ್ಟು ಆಳವಾಗಿ ಕಲೀಲಿಕ್ಕೆ ಇದೆ. ಆದ್ರೆ ಸ್ವಲ್ಪ ಮಟ್ಟಿಗಾದ್ರೂ ನಮಗೆ ಅರ್ಥವಾಗಿದ್ರೆ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಆಮೆನ್. ಒಂದು ವಿಷಯ ಕೇಳುತ್ತಾ ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಕ್ರಿಸ್ತ ವಿರೋಧಿ ಯಾರು? ಯಾಕಂದ್ರೆ ವಾಕ್ಯದಲ್ಲಿ ನಮಗೆ ಕಲಿಸಿದ್ದಾರೆ ಕ್ರಿಸ್ತ ವಿರೋಧಿ ಬರುತ್ತಾನೆ ಎಂಬುದಾಗಿ, ಹೌದಲ್ವಾ? ಆಲ್ರೆಡಿ ಯೋಹಾನನು ಆ ಕಾಲದಲ್ಲಿ ಬರೆದಿದ್ದು, ಯಾವಾಗ 2000 ವರ್ಷಗಳ ಹಿಂದೆ, ಕ್ರಿಸ್ತ ವಿರೋಧಿ ಬರುತ್ತಾನೆ, ನಮ್ಮ ಮಧ್ಯದಲ್ಲಿ ಇದ್ದಾನೆ, ಮುಂದೆ ಬರುವನಾಗಿದ್ದಾನೆ ಅಂತ ಹೀಗೆಲ್ಲ ಕಲಿಸಿದ್ದಾರೆ. ಹಾಗಾದ್ರೆ ಅದ್ರ ಬಗ್ಗೆ ಸ್ವಲ್ಪ ಯಾರಾದ್ರೂ ಒಂದು ನಿಮಿಷ ನೀವು ತಿಳ್ಕೊಂಡಿದ್ದೇನು ಅನ್ನೋದನ್ನ ಹೇಳ್ಬೇಕಾಗಿ ಕೇಳ್ಕೊಳ್ತೀನಿ, ದಯವಿಟ್ಟು. ಅಥವಾ ಕ್ರಿಸ್ತ ವಿರೋಧಿ ಯಾರೆಂಬುದು, ಆ ಸಿಸ್ಟಮ್, ಆ ಒಂದು ಸಾಮ್ರಾಜ್ಯ ಏನೆಂಬುದು ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ? ಯಾರು ಸಹ ಹೇಳ್ಬೋದು, ದಯವಿಟ್ಟು. ಥ್ಯಾಂಕ್ ಯು. ಓಕೆ, ಅದಂತ ಹೇಳ್ತಾ ಇದ್ದಾರೆ ಪೋಪ್ ಎನ್ನುವುದು ಕ್ರಿಸ್ತ ವಿರೋಧಿ ಅಂತ. ಓಕೆ, ಮತ್ತೆ ಯಾರಾದ್ರೂ? ವೆರಿ ಗುಡ್, ಹೇಳಿ ದಯವಿಟ್ಟು. ಎಷ್ಟು ಅರ್ಥ ಆಗಿದೆ ಅಷ್ಟು. ವ್ಯಾಟಿಕನ್ ಸಿಟಿ. ಓಕೆ, ವ್ಯಾಟಿಕನ್ ಸಿಟಿ. ಸರಿ, ದೇವರಿಗೆ ವಿರುದ್ಧವಾದದ್ದು. ದೇವರಿಗೆ ವಿರುದ್ಧವಾದದ್ದು ಕ್ರಿಸ್ತ ವಿರೋಧಿ. ಓಕೆ, ವೆರಿ ಗುಡ್. ತುಂಬಾ ಪಾಯಿಂಟ್ಸ್ಗಳಿದ್ದಾವೆ. ಓಕೆ, ಸರಿ, ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಅದ್ರ ಬಗ್ಗೆ ಇನ್ನಷ್ಟು ಸ್ವಲ್ಪ ಅಂಶವನ್ನು ಕೆಲವೊಂದು ಸ್ಲೈಡ್ಗಳ ನಂತರ ನಾನು ಕಲಿಸ್ತೀನಿ. ಓಕೆ, ನಮಗೆ ಎಷ್ಟು ಅರ್ಥ ಆಗ್ಬೇಕು ಕ್ರಿಸ್ತ ವಿರೋಧಿ ಯಾರು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಬಂದು ಹುಟ್ಟಿ ಶಿಲುಬೆ ಮರಣದ ನಂತರ ಅಪೊಸ್ತಲರಿಗೆ ತನ್ನ ಎಲ್ಲ ಮಾರ್ಗದರ್ಶನಗಳನ್ನು, ಇಡೀ ಲೋಕದ ರಕ್ಷಣೆಯ ಎಲ್ಲ ಪ್ಲಾನ್ಗಳನ್ನು ಹೇಳಿಕೊಟ್ಟು ಹೋದ ಮೇಲೆ ಅಪೊಸ್ತಲರು ಹೀಗೆ ಜೀವಿಸ್ತಾ ಹೋದ ಹಾಗೆ, ಕಾಲಗಳು ಕಳೆದ ಹಾಗೆ, ಅವರಿಗೆ ಪ್ರಕಟವಾದಂತ ವಾಕ್ಯಗಳ ಮೂಲಕ ಕೊನೆಯದಾಗಿ ಯೋಹಾನನಿಗೆ ಸಿಕ್ಕಂತ ಪ್ರಕಟಣೆ ಪುಸ್ತಕದ ಆಧಾರದ ಮೇರೆಗೆ, ಡ್ಯಾನಿಯಲ್ನ ಪುಸ್ತಕದ ಆಧಾರದ ಮೇಲೆಗೆ, ಯೇಸು ಕ್ರಿಸ್ತನ ಸುವಾರ್ತೆ ಆಧಾರದ ಮೇಲೆಗೆ, ಅಪೊಸ್ತಲರ ಪುಸ್ತಕಗಳ ಆಧಾರದ ಮೇಲೆಗೆ ನಾವು ಫೈಂಡ್ ಔಟ್ ಮಾಡಿದಂತ ಕ್ರಿಸ್ತ ವಿರೋಧಿ ರಾಜ್ಯ ಎಂಬುದು ಒಂದು ದೊಡ್ಡ ಸಿಸ್ಟಮ್ ಆಗಿದೆ. ಸಿಸ್ಟಮ್ ಅಂತ ಹೇಳಿದ್ರೆ ಸಾಮ್ರಾಜ್ಯವನ್ನು ತೋರಿಸ್ತದೆ. ಓಕೆ, ಸಿಂಪಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಡ್ಯಾನಿಯಲ್ನ ಒಂದು ಆ ಒಂದು ವಿಗ್ರಹವನ್ನು ನೋಡಿ ಮತ್ತು ಡ್ಯಾನಿಯಲ್ನ ವಿಷನ್ನ ಪ್ರಾಣಿಗಳನ್ನು ನೋಡಿ ಕಲ್ತಿದ್ದೇವೆ. ಇದು ಕಾಲಾಂತರವಾಗಿ ಬಂದಂತ ಒಂದು ಸಾಮ್ರಾಜ್ಯದ ನಂತರ ಇನ್ನೊಂದು ಸಾಮ್ರಾಜ್ಯ ಎದ್ದು ಬಂದು ಈ ಲೋಕವನ್ನು ಆಳಿ, ದುಷ್ಟತನವಾಗಿ ಆಳಿ, ದೇವರ ವಿರುದ್ಧವಾಗಿ ನಡೆದುಕೊಂಡು ಬಂದಂತ ಸಾಮ್ರಾಜ್ಯಗಳೇ ಒಂದು ದೇವರ ವಿರುದ್ಧವಾಗಿ ಅಥವಾ ಕ್ರಿಸ್ತನ ವಿರೋಧವಾಗಿ ನಿಂತಂತ ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಕೊನೆಯದಾಗಿ ಯೇಸುವಿನ ನಂತರ ಈ ಲೋಕಕ್ಕೆ ಒಂದು ಲೋಕಾಧಿಪತಿ ಬರುತ್ತಾನೆ ಅಂತ ಯೇಸು ಸ್ವಾಮಿ ಹೇಳಿದ್ದರು ಅಲ್ವಾ? ಆ ಧರ್ಮ ಸ್ವರೂಪನು ಬರುತ್ತಾನೆ ಅಂತ ಪೌಲನು ಹೇಳಿದನು. ಯೋಹಾನ ಪ್ರಕಟಣೆಯಲ್ಲಿ ಹೇಳ್ತಾನೆ, ಒಂದು ಮೃಗವು ಸಮುದ್ರದಿಂದ ಎದ್ದು ಬರುವುದು ಅಂತ ಹೇಳಿದ್ದಾರೆ. ಇದೆಲ್ಲವನ್ನು ಒಟ್ಟುಗೂಡಿಸಿ ಪರಿಗಣಿಸಿದಾಗ ಅವನಿಗೆ ಒಂದು ಕಾಲವೂ ಸಹ 3.5 ಕಾಲ ಅಂತಾನೂ ಸಹ ಹೇಳಿಕೊಟ್ಟಿದ್ದಾರೆ. ಅಂದ್ರೆ 42 ತಿಂಗಳುಗಳು ಅಂತ ಹೇಳಿದ್ರೆ 1260 ದಿನಗಳು ಅಂತ ಹೇಳಿದ್ರೆ, ದಿನಕ್ಕೆ ಒಂದು ವರ್ಷದ ಸಿದ್ಧಾಂತದ ಮೇರೆಗೆ 1260 ವರ್ಷಗಳು ಆತನ ಆಳ್ತಾನೆ ಅನ್ನೋದು ಬಗ್ಗೆ ಸಹ ವಾಕ್ಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದರ ಮೇರೆಗೆ ನೋಡುವುದಾದ್ರೆ ನಮಗೆ ಅರ್ಥ ಆಗುತ್ತೆ, ಅದು ಈ 1,500 ವರ್ಷದಿಂದ ಆಳಿ ಬಂದಂತ ಒಂದು ರೋಮ್ ಸಾಮ್ರಾಜ್ಯ, ಕೊನೆಯ ಸಾಮ್ರಾಜ್ಯವಾಗಿರುವ ರೋಮಿನ ಸಾಮ್ರಾಜ್ಯದಲ್ಲಿ ಬಂದಂತ ಅಧಿಕಾರಿಗಳು ನಡೆಸಿದಂತ ಒಂದು ಸಾಮ್ರಾಜ್ಯಕ್ಕೆ ಮೃಗ ಅಂತ ಹೇಳ್ತಾರೆ. ಆಮೇಲೆ ಅಥವಾ ಅದಕ್ಕೆ ಕ್ರಿಸ್ತಿಯ ಭಾಷೆಯಲ್ಲಿ ಕ್ರಿಸ್ತ ವಿರೋಧಿ ಅಂತ ಹೇಳ್ತಾರೆ. ಸೊ ಕ್ರಿಸ್ತ ವಿರೋಧಿ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಇದು ಒಂದು ಸಾಮ್ರಾಜ್ಯವೇ ಆಗಿದೆ. ಸರಿನಾ? ಸೊ ಅದಕ್ಕೆ ಮೃಗ ಅಂತ ಬೈಬಲ್ ಭಾಷೆಯಲ್ಲಿ ನಾವು ಕಲೀಲಿಕ್ಕೆ ಸಿಗ್ತದೆ.
ಹೌದಲ್ವಾ? ಓಕೆ, ಹಾಗಾದ್ರೆ ಆ ಮೃಗ ಯಾರೆಂಬುದು ನಾವು ಕಲ್ತಿದ್ದೇವೆ ಹೋದ ಶನಿವಾರದಲ್ಲಿ. ಅದು ಪೋಪ್ಗಳು ಆಳಿದಂತ ಈ ಲೋಕದಲ್ಲಿ, ಪ್ರತ್ಯೇಕವಾಗಿ ಯುರೋಪ್ ಕಂಟ್ರಿಯಲ್ಲಿ ಅವರು ಎದ್ದು ಬಂದು ರೋಮ್ ಸಾಮ್ರಾಜ್ಯದಿಂದ ಅವರು ಪ್ರಕಟವಾಗಿ ಪೂರ್ಣ ಪೊಲಿಟಿಕಲ್ ಅಂದ್ರೆ ಗವರ್ಮೆಂಟ್ ಆಗಿಯೂ, ಮತ್ತೆ ಸೆಕೆಂಡ್ ಆಗಿ ಆತ್ಮಿಕವಾಗಿ ಅದು ಪ್ರತ್ಯೇಕವಾಗಿ ಕ್ರಿಸ್ತನ ಸಭೆಯ ಒಳಗಡೆ ಅಂದ್ರೆ ಕ್ರಿಸ್ತಿಯ ಸಭೆ ಹೆಸರಿನಲ್ಲಿ ಅವರ ಆಳ್ವಿಕೆಯನ್ನು ನಡೆಸಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾರೆ. ಸೊ ಅಂತ ಒಂದು ಪೋಪ್ ಸಾಮ್ರಾಜ್ಯಕ್ಕೆ ಕ್ರಿಸ್ತ ವಿರೋಧಿಯ ಸಾಮ್ರಾಜ್ಯ ಅಂತ ನಾವು ಕಂಡುಹಿಡಿದಿದ್ದೇವೆ. ಆಮೇಲೆ ಯಾಕಂದ್ರೆ ಎಷ್ಟು ವಾಕ್ಯಗಳಿದಾವೆ ಅವೆಲ್ಲ ವಾಕ್ಯಗಳು ಆತನ ಸಾಮ್ರಾಜ್ಯಕ್ಕೆ ತೋರಿಸ್ತದೆ. ಸರಿ, ಹಾಗಾದ್ರೆ ಇಲ್ಲಿ ನಾನು 3 ಪಾಯಿಂಟ್ ಅನ್ನು ಇಟ್ಟಿದ್ದೇನೆ. ಮೃಗದ ಗುರುತು, ಮೃಗದ ವಿಗ್ರಹ ಅಥವಾ ಮೃಗದ ಅಂಕೆ. ಇಂಗ್ಲಿಷ್ ಅಲ್ಲಿ ನೋಡುವುದಾದ್ರೆ ಮಾರ್ಕ್ ಆಫ್ ದ ಬೀಸ್ಟ್, ಇಮೇಜ್ ಆಫ್ ದ ಬೀಸ್ಟ್. 3 ನಂಬರ್ ಆಫ್ ದ ಬೀಸ್ಟ್, ಆ ನಂಬರ್ 666. ನೋಡಿ, ಮೃಗದ ಅಂಕೆ 666. ಸೊ ಈ 3 ವಿಷಯವನ್ನು ಚಿಕ್ಕದಾಗಿ ನಾವು ಕಲಿತಾ ಹೋಗುವ. ಶಾರ್ಟ್ ಆಗಿ ಈ 3 ವಿಷಯವನ್ನು ನಾವು ಕಲಿಯುವ. ಓಕೆನಾ? ಇದರ ಬಗ್ಗೆ ಯಾರಾದ್ರೂ ಕೇಳಿದ್ದುಂಟಾ ನಿಮ್ಮ ಮಧ್ಯದಲ್ಲಿ? ಇದುವರೆಗೆ ಕಲಿತಿದ್ದುಂಟಾ? ನಾನು ಫಸ್ಟ್ ಟೈಮ್ ಇದು ನಿಮ್ಗೆ ಕಲಿಸ್ತಾ ಇದ್ದೀನಿ. ಇಲ್ಲ, ಸರಿ, ನೋಡೋಣ ಏನಂತ. ಮೃಗ ಅಂದ್ರೆ ನಮ್ಗೆ ಗೊತ್ತಾಯ್ತು ಏನು? ಹೀಗಾದ್ರೆ ಹೇಳಿ. ರಾಜ್ಯ ಅಥವಾ ಸಾಮ್ರಾಜ್ಯ. ಕರೆಕ್ಟ್? ಓಕೆ, ಆ ಸಾಮ್ರಾಜ್ಯ ಯಾವ್ದಾಗಿತ್ತು? ಕ್ರಿಸ್ತ ವಿರೋಧಿಯ ಸಾಮ್ರಾಜ್ಯಕ್ಕೆ ಮೃಗ ಅಂತ ಇಲ್ಲಿ ಹೆಸರು ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಹತ್ರ ಒಂದು ಕ್ವಶನ್ ಪುನಃ. ಮೃಗದ ಅಂಕೆ ಅಥವಾ ನಂಬರ್ ಆಫ್ ದ ಬೀಸ್ಟ್ ಅಥವಾ ಮಾರ್ಕ್ ಆಫ್ ದ ಬೀಸ್ಟ್ 666 ಬಗ್ಗೆ ಕೇಳಿದ್ದೀರಲ್ವಾ? 666 ಬಗ್ಗೆ ಎಷ್ಟು ಜನ ಕೇಳಿದ್ದೀರಿ? ಅದು ಏನು ಅಂತ ತಿಳ್ಕೊಂಡಿದ್ದೀರಿ? ಏನು ಅಂತ ತಿಳ್ಕೊಂಡಿದ್ದೀರಿ 666? ಸ್ವಲ್ಪ ಆದ್ರೂ ಐಡಿಯಾ ಇದ್ರೆ ಹೇಳಿ. ಸರಿಯೋ ತಪ್ಪು? ಸ್ವಲ್ಪ ಆದ್ರೂ. ನಾವು ಚಿಪ್ ಅಂತ ತಿಳ್ಕೊಂಡಿದ್ವಿ ಬ್ರದರ್. ಮೈಕ್ರೋ ಚಿಪ್ ಅಂತ ತಿಳ್ಕೊಂಡಿದ್ದಿ. ಸರಿ, ಮತ್ತೆ ಯಾರಿಗಾದ್ರು? ನಾನು ಮೈಕ್ರೋಚಿಪ್ ಅಂತ ತಿಳಿದುಕೊಂಡಿದ್ದೆ ಬ್ರದರ್. ಆಮೇಲೆ ನಾನು ಒಬ್ರು ಪಾಸ್ಟರ್ ಹೇಳುವಂತದನ್ನು ಕೇಳಿದೆ. ಅದು ನಮ್ಮ ಮೈಂಡಿನಲ್ಲಿ ಥಿಂಕ್ ಮಾಡುವಂತದ್ದು. ವೆರಿ ಗುಡ್. ತುಂಬಾ ಸಂತೋಷ. ಆ ವ್ಯಕ್ತಿಗೋಸ್ಕರ ಏನೋ ಒಂದು ಒಳ್ಳೆಯ ಬೀಜವನ್ನು ನಿಮ್ಮ ಮೈಂಡ್ ಅಲ್ಲಿ ಹಾಕಿದ್ದಕ್ಕೋಸ್ಕರ. ಸರಿ, ನೋಡಿ, ಲೋಕದ ಪ್ರಕಾರ ಇವತ್ತು ಕ್ರಿಸ್ತ ಸಭೆಯಲ್ಲಿ, ಪ್ರತ್ಯೇಕವಾಗಿ ಹೇಳ್ತೇನೆ, ಬಿಲಿವರ್ಸ್ ಗಳ ಸಭೆಯಲ್ಲಿ, ನಮ್ಮ ಇದೇ ಊರಿನ, ಇದೇ ಜಿಲ್ಲೆಯ, ಇದೇ ರಾಜ್ಯದ, ಇದೇ ದೇಶದ ಅನೇಕ ಕ್ರಿಸ್ತಿಯ ವಿಶ್ವಾಸಿಗಳ ಸಭೆಯಲ್ಲಿ ಇವತ್ತು ಸಹ ಈ ನಾನು ತೋರಿಸ್ತಾ ಇರುವಂತ ಚಿತ್ರಗಳನ್ನು ನೋಡಿ, ಮೈಕ್ರೋಚಿಪ್ ಅದನ್ನ ರೈಟ್ ಹ್ಯಾಂಡ್ ಅಲ್ಲಿ ಹಾಕ್ತಾರೆ. ಅದು ಅಕ್ಕಿಯ ಕಾಳಿನಷ್ಟು ಇರ್ತದೆ. ಅದರಲ್ಲಿ ಸಾವಿರಾರು ಮೆಗಾಬೈಟ್ ಅಂತ ಹೇಳ್ತಾರಲ್ಲ, ಅದರ ಅಂಶದಷ್ಟು ಸ್ಟೋರೇಜ್ ಅನ್ನು ಮಾಡಬಹುದು. ನಮ್ಮ ಎಲ್ಲ ಪರ್ಸನಲ್ ಇನ್ಫಾರ್ಮೇಶನ್ ಗಳನ್ನು ಸೇವ್ ಮಾಡಿ ಇಡಬಹುದು. ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟು, ಆಮೇಲೆ ನಮ್ಮ ವೋಟರ್ ID, ರೇಷನ್ ಕಾರ್ಡು, ಎವ್ರಿಥಿಂಗ್, ಮನೆ ಡಾಕ್ಯುಮೆಂಟ್ಸ್, ವೆಹಿಕಲ್ ಡಾಕ್ಯುಮೆಂಟ್ಸ್, ಈ ಸಾವಿರಾರು ಡಾಕ್ಯುಮೆಂಟ್ಸ್ ಗಳನ್ನ ಆ ಒಂದು ಚಿಕ್ಕ ಕಾಳಿನಷ್ಟು ಇರುವಂತ ಆ ಮೈಕ್ರೋ ಚಿಪ್ ನಲ್ಲಿ ಹಾಕಿ ನಮ್ಮ ಕೈ ರೈಟ್ ಹ್ಯಾಂಡಿನ 2 ಬೆರಳುಗಳ ಮಧ್ಯದಲ್ಲಿ ಅದು ಹಾಕಬಹುದು. ಅದೇ 666 ಅಂತ ಅನೇಕ ವರ್ಷದಿಂದ ನಾನು ಸಹ ಕಲ್ತಿದ್ದೆ. ಅನೇಕರು ಇವತ್ತು ಅದೇ ಸಹ ಕಲಿಸ್ತಾ ಇದ್ದಾರೆ. ಅಥವಾ ಬಾರ್ ಕೋಡಿನ ಮೂಲಕ 666 ಬರ್ತದೆ ಅಂತ ಕಲಿಸ್ತಾರೆ. ಅಥವಾ ಕ್ರೋಮ್ ಅನ್ನು ತೋರಿಸಿ, ಗೂಗಲ್ ಕ್ರೋಮ್ ಅದರಲ್ಲಿ 6 ಇದೆ ಅಂತ ತೋರಿಸ್ತಾರೆ. ಅಥವಾ ಇಲ್ಯುಮಿನಾಟಿ ಐಸ್ ಅದರಲ್ಲಿ 666 ಇದೆ ಅಂತ ತೋರಿಸ್ತಾರೆ. ಕಂಪ್ಯೂಟರ್ ಎನ್ನುವ ಶಬ್ದಕ್ಕೆ 666 ಇದೆ ಅಂತ ತೋರಿಸ್ತಾರೆ. ಇನ್ನು ಎಲ್ಲಿ ನೋಡಿದ್ರು ಮಾನ್ಸ್ಟಾರ್ ಅಂತ ಒಂದು ಎನರ್ಜಿ ಡ್ರಿಂಕ್ ಇದೆ, ಅದರಲ್ಲಿ ತೋರಿಸಿ ಕಲಿಸ್ತಾರೆ. ಹೌದಾ? ಈ ರೀತಿ ಅನೇಕ ಟೆಕ್ನಾಲಜಿ ಆಗಿ ತೋರಿಸಿ ನಮಗೆ ಕಲಿಸಿದಂತ ಸಂಗತಿಗಳನ್ನು ನಾವು ತಿಳ್ಕೊಂಡಿದ್ದೇವೆ ಅಲ್ವಾ? ಟೆಕ್ನಾಲಜಿ 666 ಅಥವಾ ಮೃಗದ ಗುರುತು, ಮಾರ್ಕ್ ಆಫ್ ದ ಬೀಸ್ಟ್ ಅಂತ ಹೇಳಿದ್ರೆ ಟೆಕ್ನಾಲಜಿ ಮೂಲಕವಾಗಿ ಬರ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹೌದಲ್ವಾ? ಓಕೆ, ಸೊ ಪ್ರಶ್ನೆ, ಬ್ರದರ್ ಇದೆಲ್ಲ ಕಲಿಯೋದ ಅವಶ್ಯಕತೆ ಇದೆಯಾ ನಮ್ಗೆ ಅಂತ ಪ್ರಶ್ನೆ ಬಂದಾಗ ಏನಂತೀರಾ? ಹೌದು ಬ್ರದರ್, ಕಲಿಲಿಕ್ಕೆ ಉಂಟು. ಸರಿ, ನಾವು ಹೇಳೋಕ್ಕಿಂತ ವಾಕ್ಯ ಹೇಳ್ತದೆ. ಯೇಸು ಸ್ವಾಮಿ ಒಂದು ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ.
ನಮಗೆಲ್ಲರಿಗೂ ಗೊತ್ತುಂಟು. ಯೇಸ್ವಾಮಿ ಹೀಗೆ ಹೇಳ್ತಾರೆ ಯೋಹಾನ 14:30 ಇಹಲೋಕಾಧಿಪತಿಯು ಬರುತ್ತಾನೆ. ಅದೇ ಕ್ರೈಸ್ತ ವಿರೋಧಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹೌದಾ? ಬರುವಂತ ಮೃಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಆಮೇಲೆ ಹೇಳ್ತಾರೆ ಅವನಿಗೆ ಸಂಬಂಧಪಟ್ಟದ್ದು ಯಾವ ಒಂದು ಅಂಶ ನನ್ನಲ್ಲಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯೇಸುವಿನಲ್ಲಿ ಕ್ರಿಸ್ತ ವಿರೋಧಿಗೆ ಸಂಬಂಧಪಟ್ಟ ಯಾವುದೇ ಒಂದು ಅಂಶ ಇಲ್ಲದೆ ಇದ್ರೆ ಕ್ರಿಸ್ತನ ಸಭೆಯಾಗಿರುವ ಆ ಪರಿಶುದ್ಧ ಕನ್ನಿಕೆ ಅಂತಿರುವ ಸಭೆಯಲ್ಲಿಯೂ ಸಹ ಆ ಕ್ರಿಸ್ತ ವಿರೋಧಿಗೆ ಸಂಬಂಧಪಟ್ಟ ಯಾವುದೇ ಅಂಶ ಇರಬಾರದು. ಸರಿ ಅಲ್ವಾ? ಸರಿ ಅಲ್ವಾ? ಎಸ್ ಆರ್ ನೋ? ಹೌದು ಬ್ರದರ್, ಸರಿ. ಓಕೆ. ಹಾಗಾದ್ರೆ ಒಂದು ವೇಳೆ ಆ ಕ್ರಿಸ್ತ ವಿರೋಧಿಗೆ ಸಂಬಂಧಪಟ್ಟ ಅಂಶ ಸಭೆಯಲ್ಲಿ ಅಥವಾ ವಿಶ್ವಾಸಿಗಳ ಜೀವಿತದಲ್ಲಿ ಇದ್ದರೆ ಏನು ಅನಾಹುತಗಳಾಗುತ್ತದೆ ಎಂಬುದನ್ನು ನಾವು ಕಲಿಯುವ. ಸರಿಯಾ? ಪ್ರಕಟಣೆ ಪುಸ್ತಕ 14ರಲ್ಲಿ 14ರಲ್ಲಿ ಬರುವ ಪ್ರಕಟಣೆ 14 ಓದ್ಲಿಕ್ಕೆ ತಯಾರಾಗುವ. ಪ್ರಕಟಣೆ 14. ಈ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ 3 ಸ್ವರ್ಗದೂತರು ಬಂದು ಸಂದೇಶ ಕೊಡ್ಲಿಕ್ಕೆ, ಅವರಲ್ಲಿ ಸಂದೇಶಗಳಿತ್ತು. ಅದರಲ್ಲಿ ಮೊದಲನೆಯ ದೇವದೂತನು ಹಾರಿ ಬಂದು ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಕೊಡ್ತಾನೆ. ಅದನ್ನು ಓದುವ ವಾಕ್ಯದಿಂದ 7ನೇ ವಾಕ್ಯ ಓದಿ. 6 ಮತ್ತು 7 ಸಾರಿ. ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂನಿವಾಸಿಗಳಾಗಿರುವ ಸಕಲ ಜನಾಂಗ, ಕುಲ, ಭಾಷೆ, ಕುಲ ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಆಮೇಲೆ ನಮಸ್ಕಾರ ಅಂತ ಹೇಳಿದ್ರೆ ಆರಾಧನೆ. ಓಕೆ, ಇಂಗ್ಲಿಷ್ ಅಲ್ಲಿ ವರ್ಷಿಪ್ ಅಂತ ಇದೆ. ಸರಿ, ನೋಡಿ, ಆ ದೇವದೂತನ ಹತ್ತಿರ ಒಂದು ಶುಭ ವರ್ತಮಾನ ಇತ್ತು. ಎಂತ ಶುಭ ವರ್ತಮಾನ? ನಿತ್ಯವಾದ ಶುಭ ವರ್ತಮಾನ ಇತ್ತು. ಯಾತಕ್ಕಾಗಿ? ಯಾರಿಗಾಗಿ? ಒಂದು ಚಿಕ್ಕ ರಾಜ್ಯಕ್ಕಾಗಿ ಅಥವಾ ಒಂದು ದೇಶಕ್ಕಾಗಿ ಅಲ್ಲ. ಭೂ ನಿವಾಸಿಗಳಾಗಿರುವ ಸಕಲ ಜನಾಂಗ, ಕುಲ, ಪ್ರಜೆಗಳು, ಸಕಲ ಭಾಷೆಗಳನ್ನಾಡುವವರಿಗೆ ಎಲ್ಲರಿಗೂ ಸಾರಿ ಹೇಳುವುದಕ್ಕೆ ಒಂದು ನಿತ್ಯವಾದ ಶುಭ ವರ್ತಮಾನವನಲ್ಲಿತ್ತು. ಅದೇ ಇವತ್ತು ಹೇಳುವುದಾದ್ರೆ ಯೇಸು ಕ್ರಿಸ್ತನ ಸಂದೇಶ, ಹೌದಾ? ಆತನನ್ನು ನಂಬುವುದಾದ್ರೆ ನಿತ್ಯ ಜೀವ, ನಂಬದೆ ಹೋದ್ರೆ ನಿತ್ಯ ನಾಶನ. ಇದೇ ಶುಭ ವಾರ್ತೆ. ನಂಬಿದ್ರೆ ನಿತ್ಯ ಜೀವನ ಅಂದ್ರೆ ರಕ್ಷಣೆ ಹೊಂದುವನು, ಆತನು ಪರಲೋಕದಲ್ಲಿ ಸದಾಕಾಲ ಬಾಳುವನು. ನಂಬದೆ ಹೋದ್ರೆ ಅವನಿಗೆ ನ್ಯಾಯವಾಗುತ್ತದೆ, ಅವನು ನಿತ್ಯ ನರಕದಲ್ಲಿ ನಾಶವಾಗ್ತಾನೆ. ಇದೇ ಶುಭ ಸಂದೇಶದ ಮುಖ್ಯವಾದ ಅರ್ಥ. ಮುಂದೆ ಹೇಳ್ತದೆ ಏನದು, ಇನ್ನಷ್ಟು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಶುಭ ಸಂದೇಶ ಏನಂತ ಮುಂದೆ ಹೇಳ್ತಾ ಇದ್ದಾರೆ ನೋಡಿ. ಶುಭ ಸಂದೇಶ ಇದೆ, ನಿತ್ಯವಾದ ಶುಭ ವರ್ತಮಾನ ಅವನಲ್ಲಿತ್ತು. ಅದೇನೆಂದರೆ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ ಅಂತ. ನೋಡಿ, ಶುಭ ವರ್ತಮಾನ ಅಂದ್ರೆ ಹಿಂಗೆ ಇರ್ತದ? ಗುಡ್ ನ್ಯೂಸ್ ಅಂದ್ರೆ ಹಿಂಗೆ ಇರ್ತದ? ಯೇಸು ಸಾರುವಾಗಿ ಹೇಗೆ ಸಾರಿದ್ರು? ಮೊದಲನೇ ಯೇಸುವಿನ ಶುಭ ವರ್ತಮಾನ ಯಾವುದು? ಮೊದಲನೇದಾಗಿ ಶುಭ ಸಂದೇಶ ಸಾರಿದಂತ ಮೊದಲನೇ ಸೆಂಟೆನ್ಸ್ ಯಾವುದು? ಪರಲೋಕ ರಾಜ್ಯವು ಹತ್ತಿರವಾಯಿತು, ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಹೇಳಿದ್ರೆ ಇದೆ ಅಲ್ವಾ? ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಒಂದೇ ಅರ್ಥ ಬರ್ತಾ ಇದೆಯಾ? ನೋಡಿ, ಶುಭ ವರ್ತಮಾನ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಖುಷಿ ಪಡಿಸುವಂತದ್ದಂತ ನಾವು ತಿಳ್ಕೊಳ್ತೀವಿ. ಹಾಗೆ ಅಲ್ಲ. ಖುಷಿ ಇದೆ ಖಂಡಿತವಾಗಿ, ಆದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಂತೆ, ಪಾಪಕ್ಕೆ ಸಂಬಂಧಪಟ್ಟಂತೆ ನಾವು ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳುವುದೇ ಶುಭ ವರ್ತಮಾನದ ನಿಜವಾದ ವಿಷಯವಾಗಿದೆ. ಅರ್ಥ ಆಗ್ತಿದೆಯಲ್ಲ? ಸೊ ಈ ವಿಷಯವನ್ನು ಮುಂದಿಟ್ಕೊಂಡು ನಾವು ಕಲಿತಾ ಹೋಗೋಣ. ನೋಡಿ, ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನೀವು ಆರಾಧನೆ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಇದೇ ನಿತ್ಯವಾದ ಶುಭ ವರ್ತಮಾನ. ಮುಂದೆ ಮತ್ತೊಂದು ದೇವದೂತನು
ಅಲ್ಲಿ ಬರ್ತಾನೆ. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು ಹೀಗೆ ಹೇಳ್ತಾನೆ, ಯಾವನಾದರೂ, ಕೇರ್ಫುಲ್ ಓದ್ತೀರಾ, ಕೇರ್ಫುಲ್ ಆಗಿ ಓದಿ, ಯಾವನಾದರೂ ಓದಿ ಅಲ್ಲಿಂದ. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು, ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಪರಿಶುದ್ಧ ದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಆಮೇನ್. ನೋಡಿ, ಇದರ ಹಿಂದಿಂದ ಇದರ ಮುಂಚಿನ ದೇವದೂತನು ಹೇಳ್ತಾನೆ, ಶುಭ ವರ್ತಮಾನ ಸಾರ್ತಾ ಇದ್ದೀನಂತ. ಅಲ್ಲಿಯೂ ಸಹ ದೇವರ ಕಡೆಗೆ ತಿರುಗಿಕೊಂಡು ಅವರಿಗೆ ಭಯಪಡಿರಿ ಅಂತ, ಅವರನ್ನ ಆರಾಧಿಸಿರಿ ಅಂತ ಶುಭ ವರ್ತಮಾನ ಸಾರ್ತಾ ಇದ್ದಾರೆ. ಇಲ್ಲಿ ಇನ್ನೊಬ್ಬ ದೇವದೂತನು ಬಂದು ಈ ರೀತಿಯಾಗಿ ಸಾರ್ತಾ ಇದ್ದಾನೆ, ಯಾವನಾದ್ರೂ, ಅಂದ್ರೆ ಯಾರಿಗೆ ಸಾರ್ತಾ ಇದ್ದಾರೆ? ಇಡೀ ಭೂಲೋಕಕ್ಕೆ ಸಾರ್ತಾ ಇದ್ದಾರೆ. ಯಾವನಾದ್ರೂ ಮೊದಲನೆಯ ಮೃಗಕ್ಕೂ, ಮೃಗ ಅಂದ್ರೆ ಯಾವುದು? ನಾವು ಕಲ್ತಿದ್ದೇವೆ. ಬೀಸ್ಟ್ ಅಂತ ಯಾರು? ನಾವು ಕಲ್ತಿದ್ದೇವೆ ಅಲ್ವಾ? ಅದೊಂದು ಸಿಸ್ಟಮ್, ಅದೊಂದು ಸಾಮ್ರಾಜ್ಯ, ರೋಮ್ ಇಂದ ಬಂದಂತ ಸಾಮ್ರಾಜ್ಯ, ಕೊನೆಯ ಸಾಮ್ರಾಜ್ಯ. ಹೌದಾ? ಅದರ ಮುಂಚೆ ಅನೇಕ ಸಾಮ್ರಾಜ್ಯಗಳು ಬಂತು, ಅವೆಲ್ಲವೂ ಸೇರಿ ಮೃಗ. ಈ ಸಾಮ್ರಾಜ್ಯಕ್ಕೆ ಅಥವಾ ಆ ಸಾಮ್ರಾಜ್ಯದ ಅಧೀನದಲ್ಲಿರುವಂತ ಎಲ್ಲ ಕಾನೂನುಗಳಿಗೆ ಅಥವಾ ಆ ಸಾಮ್ರಾಜ್ಯದ ರಾಜನಿಗೆ ಅದೇ ವಿಗ್ರಹ. ಪ್ರತಿ ಸಾಮ್ರಾಜ್ಯಕ್ಕೂ ರಾಜರು ಇರ್ತಾರಲ್ಲ, ವ್ಯಕ್ತಿಗಳಿರ್ತಾರಲ್ಲ, ಅದೇ ಆ ಸಾಮ್ರಾಜ್ಯದ ಅಧಿಕಾರಿ. ಆ ಅಧಿಕಾರಿಯ ಒಂದು ಚಿತ್ರ ಅಥವಾ ಆತನ ಹೆಸರೇ ಅದು ವಿಗ್ರಹ ಅಂತ ಹೇಳ್ಬೋದು. ಸರಿ, ಅದಕ್ಕೆ ಆರಾಧನೆ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಎಷ್ಟು ಡೇಂಜರ್ ಇದೆ ನೋಡಿ. ಈ ವಿಷಯ ಕಲಿಬೇಕಾ ಬೇಡವಾ ಹೇಳಿ? ಕಲಿಬೇಕು ಬ್ರದರ್. ಅಲ್ವಾ? ಎಷ್ಟು ಡೇಂಜರ್ ಇದೆ. ಹೇಳ್ತಾ ಇದ್ದಾರೆ, ಆ ಮೃಗದ ವಿಗ್ರಹಕ್ಕೆ ನೀವು ಆರಾಧನೆ ಮಾಡಿ ಆ ವಿಗ್ರಹದ ಗುರುತನ್ನು ತನ್ನ ಹಣೆ ಮೇಲೆ ಅಥವಾ ಕೈಯ ಮೇಲೆ ಹಾಕಿಸಿಕೊಂಡರೆ ಅವನು ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ಅಂದ್ರೆ ಕೋಪದ ದ್ರಾಕ್ಷಾರಸವನ್ನು ಕುಡಿಯುವನು ಮತ್ತು ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ನಿತ್ಯ ನಾಶನ ಅಲ್ವಾ? ಹಾಗಾದ್ರೆ ನಾವು ಕೆಲವರು ಕೇಳ್ಬೋದು, ನಾವು ಆತನ ಮುದ್ರೆಯನ್ನು ಹಾಕಿಸ್ಕೊಳ್ಳಿಲ್ಲ, ಅದಕ್ಕೆ ಆರಾಧನೆ ಮಾಡಲಿಲ್ಲ ಅಂತ, ಆತನ ಗುರುತು ನಮ್ಮ ಮೇಲೆ ಇಲ್ಲ ಅಂತ ಹೇಳ್ಬೋದು ವಿಶ್ವಾಸಿಗಳು ಪ್ರತ್ಯೇಕವಾಗಿ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಆತನ ಗುರುತು ಏನೆಂಬುದು ನಾವು ತಿಳಿದಿರ್ಬೇಕಲ್ವಾ? ಆ ಗುರುತು ಅಂದ್ರೆ ಏನು ಅಂತ ನಾವು ತಿಳಿದಿರ್ಬೇಕು. ಅದನ್ನೇ ಇವತ್ತು ಕಲಿಯೋಣ. ಸರಿಯಾ? ನೋಡಿ, ಪುನಃ 11ನೇ ವಾಕ್ಯದಲ್ಲಿಯೂ ಸಹ ಅದೇ ರೀತಿಯಲ್ಲಿ ಬರೆದಿದೆ. ಏನು? ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಅಥವಾ ಆರಾಧನೆ ಮಾಡುವವರು ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು. ಅರ್ಥ ಆಗ್ತಿದ್ಯಾ? 12ನೇ ವಾಕ್ಯವನ್ನು ಧ್ಯಾನಿಸಿ. ಇದರಲ್ಲಿ ದೇವರ ಆಜ್ಞೆಗಳನ್ನು, ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆ ತೋರಿ ಬರ್ತದೆ ಅಂತ ಹೇಳಿದ್ರೆ, ಮೃಗದ ಗುರುತನ್ನು ಹಾಕಿಸಿಕೊಳ್ಳದೆ ದೇವರ ಆಜ್ಞೆ ಮತ್ತು ಯೇಸುವಿನ ಮೇಲೆ ನಂಬಿಕೆಯನ್ನು ಇಟ್ಟು ಕಾಪಾಡಿಕೊಂಡು ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವ ದೇವ ಜನರ ಅಥವಾ ವಿಶ್ವಾಸಿಗಳ ಅಂದ್ರೆ ಕ್ರಿಸ್ತನ ಸಭೆ ಇಲ್ಲಿ ತಾಳ್ಮೆಯುಳ್ಳವರಾಗಿ ನಾವು ಎಚ್ಚರವುಳ್ಳವರಾಗಿ ನಾವು ಇರಬೇಕೆಂಬುದು ನಮಗೆ ವಾಕ್ಯ ಕಲಿಸ್ತದೆ. ಅಂತ ಹೇಳಿದ್ರೆ ಯೇಸುವನ್ನು ನಂಬುವರಾದ ನಾವುಗಳು ಈ ಮೃಗದ ಗುರುತನ್ನು ಅಪ್ಪಿತಪ್ಪಿ ತಿಳಿಯದೆ ವಂಚಿಸಲ್ಪಟ್ಟು ಮೋಸಗೊಂಡು ಎಲ್ಲಿಯಾದ್ರೂ ಹಾಕಿಕೊಂಡರೆ ಅದು ನಮಗೂ ಸಹ
ಬಾಧ್ಯತೆಯನ್ನು ಉಂಟು ಮಾಡುತ್ತದೆ. ಅದಕ್ಕೆ ಇದರಲ್ಲಿ ದೇವ ಜನರ ತಾಳ್ಮೆಯು ತೋರಿ ಬರುತ್ತದೆ ಎಂಬುದಾಗಿ ಈ ವಾಕ್ಯ ನಮಗೆ ಕಲಿಸ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ನಾವು ದೇವರಿಗೆ ಸ್ತೋತ್ರ ಮಾಡುವ. ಏನೋ ಒಂದು ಎಚ್ಚರದ ಮಾತು ನಮಗೆ ಈ ವಾಕ್ಯದ ಮೂಲಕ ಕರ್ತನು ಕಲಿಸ್ತಾ ಇದ್ದಾರೆ ಎಂದು ಕರ್ತನಿಗೆ ಸ್ತೋತ್ರ ಮಾಡುವ. ಓಕೆ, ನೋಡಿ, ಮೃಗ ಅಂತ ಹೇಳಿದ್ರೆ ಸಾಮ್ರಾಜ್ಯ ಅಥವಾ ರಾಜ್ಯ ಅಥವಾ ಆ ಒಂದು ಸಾಮ್ರಾಜ್ಯದ ವ್ಯವಸ್ಥೆ, ಸಿಸ್ಟಮ್ ಅಥವಾ ಗವರ್ಮೆಂಟ್ ಅಂತ ಹೇಳ್ಬೋದು. ಪ್ರತಿ ಸಾಮ್ರಾಜ್ಯಕ್ಕೆ ಒಂದು ಗವರ್ಮೆಂಟ್ ಇದೆ ಅಲ್ವಾ, ಅದರದೇ ಆದಂತ ಕಾನೂನು ವ್ಯವಸ್ಥೆಗಳಿದ್ದಾವೆ. ಅದಕ್ಕೆ ಮೃಗ ಅಂತ ಬೈಬಲ್ ಭಾಷೆಯಲ್ಲಿ ಹೇಳಿ. ಇನ್ನೊಂದು ಕೊಂಬು ಅಂತ ಹೇಳಿದ್ರೆ ಸಾಮ್ರಾಜ್ಯಕ್ಕೆ ಒಂದು ರಾಜನಿರ್ತಾನೆ, ಮುಖ್ಯ ಅಧಿಕಾರಿ ಇರ್ತಾನೆ ಅಲ್ವಾ. ಕೊಂಬು ಅಂತ ಎಲ್ಲೆಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೋ ಅದೆಲ್ಲ ಒಂದು ವ್ಯಕ್ತಿ, ಒಬ್ಬ ರಾಜ, ಆ ಸಾಮ್ರಾಜ್ಯವನ್ನು ನಡೆಸುವ ಅಧಿಕಾರಿ ಅಂತ ಅರ್ಥ. ಮೂರನೇದಾಗಿ ಚಿಕ್ಕ ಕೊಂಬು ಅನ್ನೋದು ಸಹ ಒಬ್ಬ ರಾಜ, ಅವನಿಗೂ ಸಹ ಒಂದು ಸಾಮ್ರಾಜ್ಯ ಇತ್ತು ಎಂಬುದಾಗಿ ನಾವು ಹೋದ ವಾರ ಕಲ್ತಿದ್ದೇವೆ. ಅದನ್ನು ನೋಡುವಾಗ ನಮಗೆ ಗೊತ್ತಾಗಿದೆ ಅದು ಪೋಪ್ ಆಳಿದಂತ ಒಂದು ಸಾಮ್ರಾಜ್ಯ. ಪೋಪ್ ಅಂದ್ರೆ ಒಂದು ವ್ಯಕ್ತಿಯ ಹೆಸರಲ್ಲ. ಪೋಪ್ ಎಂದರೆ ಆ ಸಾಮ್ರಾಜ್ಯದ ಅಧಿಕಾರಿಯ ಒಂದು ಏನಂತ ಟೈಟಲ್ ಅಂತ ಹೇಳ್ಬೋದು, ಶೀರ್ಷಿಕೆ. ಒಂದು ವ್ಯಕ್ತಿ ಅಲ್ಲ ಪೋಪ್ ಅಂತ ಹೇಳಿದ್ರೆ. ಆ ಪೋಪಿನ ಸ್ಥಾನದಲ್ಲಿ ಅನೇಕ ವ್ಯಕ್ತಿಗಳು ಬದಲಾಗ್ತಾ ಹೋಗ್ತಾರೆ. ಅವರ ವಯಸ್ಸಾಗಿ ಅವರು ತೀರಿ ಹೋಗ್ತಾರೆ, ಆಮೇಲೆ ಬೇರೆ ಒಂದು ವ್ಯಕ್ತಿ ಆ ಸ್ಥಾನದಲ್ಲಿ ಕೂತ್ಕೊಳ್ತಾನೆ. ಪೋಪ್ ಎನ್ನುವುದು ಒಂದು ಸ್ಥಾನ ಅಥವಾ ಒಂದು ಆಫೀಸ್ ಅಥವಾ ಒಂದು ಟೈಟಲ್. ಹೇಗೆ ನಾವು ನಮ್ಮ ದೇಶಕ್ಕೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಎನ್ನುವ ಅಧಿಕಾರಿ ಇದ್ದಾರೋ, ಪ್ರೈಮ್ ಮಿನಿಸ್ಟರ್ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಆ ಪ್ರೈಮ್ ಮಿನಿಸ್ಟರ್ ಸ್ಥಾನದಲ್ಲಿ ಅನೇಕ ವ್ಯಕ್ತಿಗಳು ಚೇಂಜ್ ಆಗ್ತಾ ಇರ್ತಾರೆ. ಸೊ ಅದಕ್ಕೆ ಪೋಪ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಪೋಪ್ ಸಿಸ್ಟಮ್ ಸುಮಾರು 1500 ವರ್ಷಗಳು ಈ ಭೂಮಿಯ ಮೇಲೆ ಆಡಳಿತ ನಡೆಸ್ತಿದೆ. ಪ್ರತ್ಯೇಕವಾಗಿ ರಾಜಕೀಯ ವಿಷಯ ಮಾತ್ರವಲ್ಲ, ದೇವರ ಪರಿಶುದ್ಧ ಸಭೆಯನ್ನು ಕೆಡಿಸುವ ಕೆಲಸದಲ್ಲಿ ಇದು ಮುಖ್ಯ ಸ್ಥಾನವನ್ನು ಹೊಂದಿಕೊಂಡಿದೆ. ಅದಕ್ಕಾಗಿ ನಾವು ಈ ಮೃಗ ಅಥವಾ ಈ ಪೋಪ್ ಸಿಸ್ಟಮ್ ಅನ್ನ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರುವುದು ಅವಶ್ಯಕತೆವಾಗಿದೆ. ಮುಂದೆ ಇದರಲ್ಲಿ 3 ವಿಷಯದ ಹೆಡ್ಡಿಂಗ್ ಅನ್ನು, ಟೈಟಲ್ ಅನ್ನು ನಾನು ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದೆ. ಓಕೆ, ಮಾರ್ಕ್ ಆಫ್ ದ ಬೆಸ್ಟ್, ಮೃಗದ ಗುರುತು. ನಾವು ವಾಕ್ಯ ಓದಿದ್ವಲ್ಲ, ಮೃಗದ ಗುರುತನ್ನು ಯಾರ್ಯಾರು ತಮ್ಮ ಹಣೆ ಮೇಲೆ, ತಮ್ಮ ಕೈ ಮೇಲೆ ಹಾಕೊಳ್ತಾರೋ ಅವರಿಗೆ ನಿತ್ಯ ನಾಶನ, ಗಂಧಕದ ಬೆಂಕಿಯಲ್ಲಿ ನಿರಂತರವಾಗಿ ಅಲ್ಲಿ ಯಾತನೆ ಅನುಭವಿಸಬೇಕಾಗುತ್ತೆ ಅಂತ ನಾವು ವಾಕ್ಯ ನೋಡಿದ್ವಿ. ಹಾಗಾದ್ರೆ ಮೃಗದ ಗುರುತನ್ನು ನಾವು ಹಾಕಬಾರದು ಎಂಬುದು ವಾಕ್ಯದಲ್ಲಿ ನಮಗೆ ಸಂದೇಶವನ್ನು ಸಾರಿದ್ದಾರೆ. ಕರೆಕ್ಟ್ ಅಲ್ವಾ? ಓಕೆ, ಹಾಗಾದ್ರೆ ಈ ಮೃಗದ ಗುರುತು, ಮೃಗ ಯಾರಂತ ಗೊತ್ತಾಯ್ತು, ಪೋಪ್ ಸಿಸ್ಟಮ್ ಅಂತ ನಾವು ಕಂಡುಹಿಡ್ತಿದ್ದೇವೆ. ಹಾಗಾದ್ರೆ ಅದರ ಗುರುತು ಏನು ಎಂಬುದನ್ನು ಕಲಿಯೋಣ. ಈ ವಾಕ್ಯ ಒಮ್ಮೆ ಓದುವ. ಪ್ರಕಟಣೆ 13ನೇ ಅಧ್ಯಾಯಕ್ಕೆ ಬರುವ ಇವಾಗ ವಾಕ್ಯ 16, 17, 18 ಓದುವ. ಓದಿ ಯಾರಾದ್ರು. ಈ ಎರಡನೆಯ ಮೃಗವು ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತರು, ಬಡವರು, ಸ್ವತಂತ್ರರು, ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666. ಸರಿ, ನೋಡಿ, ಇಲ್ಲಿ 3 ವಿಷಯ ಇದೆ. ಮೊದಲನೇ ವಿಷಯ ಕಲಿಯುವ. ನೋಡಿ, 17ನೇ ವಾಕ್ಯ ಹೀಗೆ ಹೇಳ್ತದೆ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆವಾಗುತ್ತದೆ. ಆ ಗುರುತು ಯಾವುದೆಂದರೆ, ಎಲ್ಲರೂ ಗಮನಿಸಿ, ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಅಂದ್ರೆ ಹೆಸರು ಯಾರದ್ದು? ಆ ಮೃಗದ್ದು. ಮೃಗ ಅಂತ ಹೇಳಿದ್ರೆ ಸಾಮ್ರಾಜ್ಯ. ಅದರ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆಯೇ ಮೃಗದ ಗುರುತಾಗಿದೆ. ಅರ್ಥ ಆಗ್ತಿದೆಯಾ? ಇಂಗ್ಲಿಷ್ ಅಲ್ಲಿ ಸ್ವಲ್ಪ ನೋಡುವ. ಇಲ್ಲಿ no one may buy or sell except one who has the mark
or the name of the beast or the number of his name. Okay, so ಮೃಗದ ಗುರುತು ಅಥವಾ ಮೃಗದ ಹೆಸರು ಅಥವಾ ಮೃಗವನ್ನು ಸೂಚಿಸುವ ಅಂಕೆ, ಅಂದ್ರೆ ಮೃಗದ ಹೆಸರನ್ನು ಸೂಚಿಸುವ ಅಂಕೆ. ಪುನಃ ಹೇಳ್ತೀನಿ, ಮೃಗದ ಗುರುತು ಅದು ಯಾವುದೆಂದರೆ ಅದರ ಹೆಸರು ಅಥವಾ ಹೆಸರನ್ನು ಸೂಚಿಸುವ ಅಂಕೆ ಮೃಗದ ಗುರುತಾಗಿದೆ. ಹಾಗಾದ್ರೆ ಮೃಗ ಅಂದ್ರೆ ಯಾರು? ಪೋಪ್ ಸಿಸ್ಟಮ್ ಅಂತ ನಾವು ನೋಡಿದ್ದೇವೆ ಅಲ್ವಾ? ಕ್ಲಿಯರಾ ಇಲ್ಲಿವರೆಗೆ? ಕ್ಲಿಯರ್ ಎಲ್ಲರಿಗೂ? ಮೃಗ ಅಂತ ಹೇಳಿದ್ರೆ ಪೋಪ್ ಆಳಿದಂತ ಸಾಮ್ರಾಜ್ಯ ಅಥವಾ ಪೋಪಿನ ಹೆಸರು ಅಂತ ನಮಗೆ ಗೊತ್ತಾಯ್ತು. ಓಕೆ, ನಾವ್ ಇವಾಗ ಯೋಚನೆ ಮಾಡ್ಬೋದು, ನಾವು ಪೋಪನ್ನೆಲ್ಲ ನಂಬಲ್ಲಲ್ಲ ಅಂತ, ರೈಟ್? ಹೌದಾ? ಆದ್ರೆ ಕೊನೆಗೆ ಪಾಠ ಪೂರ್ಣ ಆಗುವಾಗ ನಮಗೆ ಅರ್ಥ ಆಗ್ಲಿಕ್ಕೆ ಆರಂಭ ಆಗ್ತದೆ. ಅದಕ್ಕೆ ದಯವಿಟ್ಟು ಯಾರು ಕ್ಲಾಸಿಂದ ಹೋಗ್ಬಾರ್ದು ಅಂತ ಕೇಳಿಕೊಳ್ತೀನಿ. ಇದೆಷ್ಟು ನಮಗೂ ಸಹ ಡೇಂಜರಸ್ ಆಗಿದೆ ಎಂಬುದು ನಾವು ಭಯದಿಂದಲೂ ತುಂಬಾ ಜಾಗೃತಿಯಿಂದಲೂ ಕಲಿಬೇಕಾಗಿದೆ. ಅದಕ್ಕೆ ಯಾರು ಸಹ ಕ್ಲಾಸ್ ಅನ್ನು ಬಿಟ್ಟು ಹೋಗ್ಬೇಡಿ. ಓಕೆ, ಮುಂದೆ ಇಲ್ಲಿ ಮೃಗ ಅಂತ ಹೇಳಿದ್ರೆ ನಾವು ಪೋಪ್ ಸಿಸ್ಟಮ್ ಅಂತ ಕಂಡಿಡ್ತೀವಿ. ಹಾಗಾದ್ರೆ ಪೋಪ್ ಎನ್ನುವನು ಮೃಗನ ಅಥವಾ ಮನುಷ್ಯನ? ಮನುಷ್ಯ. ಹಾಗಾದ್ರೆ ಮೃಗ ಎನ್ನುವುದು ಫಿಸಿಕಲ್ ಆಗಿ ರಿಯಲ್ ಆಗಿ ಮೃಗ ಅಲ್ಲ. ದೇವರು ತನ್ನ ಭಾಷೆಯಲ್ಲಿ ನಮಗೆ ಅದು ಸೂಚನೆಯ ರೂಪದಲ್ಲಿ, ಸೂಚಿಸುವ ರೂಪದಲ್ಲಿ ಮಾತಾಡ್ತಾ ಇದ್ದಾರೆ. ಪ್ರಕಟಣೆ ಪುಸ್ತಕ ಅಂದ್ರೆ ಹಾಗೆ, ಯಾವುದು ಸಹ ಲಿಟ್ರಲ್ ಆಗಿ ನಾವು ತೆಗೆದುಕೊಳ್ಳಿಕ್ಕೆ ಇಲ್ಲ. ಅದು ಇಂಡೈರೆಕ್ಟ್ ಆಗಿ, ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಹೇಳುವಂತ ಮಾತುಗಳಾಗಿದೆ. ಬ್ಯಾಬಿಲೋನ್ ಅನ್ನೋದು ಮೃಗನ? ಅಲ್ಲ. ಹೌದಾ? ಮೆದೋಪರ್ಸಿಯ ಮೃಗನ? ಅಲ್ಲ. ರೋಮ್ ಸಾಮ್ರಾಜ್ಯ ಮೃಗನ? ಅಲ್ಲ. ಗ್ರೀಕ್ ಸಾಮ್ರಾಜ್ಯ ಮೃಗನ? ಅಲ್ಲ. ಹಾಗಾದ್ರೆ ಅದೆಲ್ಲ ಮನುಷ್ಯನು ನಡೆಸಿದಂತ ಸಾಮ್ರಾಜ್ಯ, ಅದಕ್ಕೆ ಮೃಗ ಅಂತ ಹೆಸರು ಕೊಟ್ಟಿದ್ದಾರೆ. ಅದೇ ರೀತಿ ಪೋಪ್ ಸಾಮ್ರಾಜ್ಯ ಎನ್ನುವುದು ಮೃಗ, ರಿಯಲ್ ಮೃಗ ಅಲ್ಲ, ಅದು ಮನುಷ್ಯನು ಆಳಿದಂತ ಸಾಮ್ರಾಜ್ಯ. ಅರ್ಥ ಆಯ್ತಾ? ಓಕೆ, ರೂಲ್ಸ್ ಗಳನ್ನು ನೋಡುವ. ಮೃಗದ ಗುರುತನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕೆಲವೊಂದು ರೂಲ್ಸ್ ಗಳಿದ್ದಾವೆ, ನಿಯಮಗಳು. ಮೊದಲನೇ ರೂಲ್ಸ್ ಏನು? ವಾಕ್ಯದ ಪ್ರಕಾರ ಪವಿತ್ರಾತ್ಮನು ದೇವರ ಗುರುತು ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ಮುಂದೆ ವಾಕ್ಯ ನೋಡುವ. ದೇವರ ಗುರುತು ಆತ್ಮಿಕವಾದರೆ ಮೃಗದ ಗುರುತು ದೈವಿಕವಾಗಿರಲು ಸಾಧ್ಯವಿಲ್ಲ. ಅದೇ ರೀತಿ ಮೃಗವು ದೈವಿಕ ಮೃಗ ಅಲ್ಲದಿದ್ದರೆ, ಅಂದ್ರೆ ಮೃಗ ಅಂತ ಎಲ್ಲೆಲ್ಲಿ ಹೇಳಿದಾರೋ ಅದು ರಿಯಲ್ ಮೃಗ ಅಲ್ಲದೆ ಇದ್ರೆ, ಮೃಗದ ಗುರುತು ಸಹ ಅದು ದೈಹಿಕ ಅಥವಾ ಬಾಹ್ಯ ರೂಪದಲ್ಲಿ ಅಥವಾ ಅದು ಫಿಸಿಕಲ್ ಆಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲೇ ಮೃಗ ಅಂತ ದೇವರು ತೋರಿಸಿದಾರೋ ಪ್ರತ್ಯೇಕವಾಗಿ ಪ್ರಕಟಣೆ ಪುಸ್ತಕದಲ್ಲೆಲ್ಲ, ಅದು ಯಾವುದು ರಿಯಲ್ ಮೃಗ ಅಲ್ಲ. ಅದು ಸೂಚಿಸಿ ಆ ರೀತಿಯಾಗಿ ದೇವರು ಈ ಲೋಕದಲ್ಲಿ ಮನುಷ್ಯನು ದೊಡ್ಡ ರೀತಿಯಲ್ಲಿ ಆಳ್ವಿಕೆ ನಡೆಸಿದಂತ ರಾಜರುಗಳಿಗೆ ಅಥವಾ ಆ ಸಾಮ್ರಾಜ್ಯಗಳಿಗೆ ಮೃಗ ಅಂತ ಹೇಳಿದ್ದಾರೆ. ಹಾಗಿರುವಾಗ ಮೃಗ ಅನ್ನೋದು ರಿಯಲ್ ಮೃಗ ಅಲ್ಲದೆ ಇದ್ರೆ, ಮೃಗದ ಗುರುತು ಸಹ ನಮ್ಮ ಹಣೆ ಮೇಲಾಗ್ಲಿ ಕೈ ಮೇಲಾಗ್ಲಿ ಫಿಸಿಕಲ್ ಆಗಿ ರಿಯಲ್ ಆಗಿ ಹಾಕ್ಲಿಕ್ಕೆ ಆಗುವುದಿಲ್ಲ. ಇಸ್ ಇಟ್ ಕ್ಲಿಯರ್? ಇದು ಫಿಸಿಕಲ್ ಅಲ್ಲ ಎನ್ನುವುದು ಸ್ಪಷ್ಟ. ಒಂದು ವೇಳೆ ಮೃಗದ ಗುರುತು ಫಿಸಿಕಲ್ ಆಗಿದ್ದಿದ್ರೆ ಮೃಗವು ಸಹ ಫಿಸಿಕಲ್ ಆಗಿ ಬರ್ಬೇಕು. ಡ್ಯಾನಿಯಲ್ನ 7ನೇ ಅಧ್ಯಾಯದಲ್ಲಿ ಕಂಡಂತ 4 ಮೃಗಗಳು ಯಾವುದಾದ್ರೂ ರಿಯಲ್ ಮೃಗನ? ಅಲ್ಲ. ಅದು ಸಾಮ್ರಾಜ್ಯವನ್ನು ತೋರಿಸ್ತಿತ್ತು. ಮೊದಲನೇ ಮೃಗ ಯಾವುದು? ಸಿಂಹದಂತಿತ್ತು. ಅದು ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಗುರುತಿಸ್ತಿತ್ತು. ಹಾಗಾದ್ರೆ ಅವೆಲ್ಲ ಭಾಷೆ ಆತ್ಮಿಕವಾದ ಭಾಷೆ ಆದ್ರಿಂದ ಮೃಗದ ಗುರುತು ಅಥವಾ 666 ಎಂಬುದೆಲ್ಲವೂ ಒಂದು ಆತ್ಮಿಕವಾದ ಅರ್ಥದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅರ್ಥ ಆಗ್ತಿದೆಯಲ್ಲ? ಮೃಗದ ಗುರುತು ದೇವರ ಗುರುತಿನಂತೆ ಆತ್ಮಿಕ ಗುರುತಾಗಿದೆ. ಇವಾಗ ವಾಕ್ಯಗಳಿಂದ ನಾವು ತಿಳ್ಕೊಳ್ಳುವ. ಪ್ರಕಟಣೆ 7:3 ಈ ರೀತಿಯಾಗಿ ಬರೆದಿದೆ, ಓದಿ. ಫಾಸ್ಟ್ ಓದಿ. ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು.
9:4. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳ ಸಿಸ್ಟರ್ 9:4. 9:4. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆಯಿಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಆಮೇನ್. 22:4. ಪ್ರಕಟಣೆ 22:4. ಭೂಮಿಯ ಮೇಲಿರುವ ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖ ದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಆಮೇನ್. ಓಕೆ, ಇಲ್ಲಿ ಹೆಸರು ಸಹ ಆಡ್ ಮಾಡಲ್ಪಟ್ಟಿದೆ. ಈ 3 ವಾಕ್ಯಗಳನ್ನ ನಾವು ಒಟ್ಟಾಗಿ ನೋಡಿದಾಗ ಅನೇಕ ಕಡೆ ಸಿಗ್ತದೆ ವಾಕ್ಯ. ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗ್ಲಿ ಸಮುದ್ರವನ್ನಾಗಲಿ ಮರಳನ್ನಾಗ್ಲಿ ಕೆಡಿಸಬೇಡ ಎಂಬ ಒಂದು ಶಬ್ದ ಆಗ್ತದೆ. ಈ ಮುದ್ರೆ ಅಂತ ಹೇಳಿದ್ರೆ ರಿಯಲ್ ಮುದ್ರೆ ಆಗ್ತದ. ದೇವರ ದಾಸರು ಅಂತ ಹೇಳಿದ್ರೆ ದೇವರನ್ನು ನಂಬುವಂತ ಜನಗಳು. ಇದೊಂದು ರೀತಿಯಲ್ಲಿ ನಾವೇ ದೇವರ ದಾಸರಾಗಿದ್ದೇವೆ. ಯಾಜಕ ಸೇವೆ ಮಾಡುವವರು ಯಾರು? ನಾವೇ. ಯಾಜಕ ವರ್ಗದವರು ಯಾರು? ನಾವೇ. ಯೇಸುವನ್ನು ನಂಬುವಂತ ವಿಶ್ವಾಸಿಗಳು. ಹೌದಾ? ವಿ ಆರ್ ರಾಯಲ್ ಪ್ರಿಸ್ಟ್ಹುಡ್. ಹಾಗಾದ್ರೆ ನಮ್ಮ ಹಣೆ ಮೇಲೆ ಒಂದು ಗುರುತನ್ನು ಹಾಕಿದ್ದಾರೆ. ಇದು ರಿಯಲ್ ಗುರುತ. ಇದಕ್ಕೆ ದೇವರ ಮುದ್ರೆ ಅಂತಾನೂ ಸಹ ಹೇಳ್ತಾರೆ. ಈ ಭಾಷೆಯಲ್ಲಿ ದೇವರ ಮುದ್ರೆ ಅಥವಾ ದೇವರ ಗುರುತು ಅಂತ ಇಲ್ಲಿ 3 ವಾಕ್ಯದಲ್ಲಿ ನೋಡಿದ್ದೇವೆ. ಎಲ್ಲಿ? ಹಣೆಯ ಮೇಲೆ. ನೆನಪಿಟ್ಕೊಳ್ಳಿ, ಹಣೆಯ ಮೇಲೆ. ಯಾರಿಗೆ? ದೇವರನ್ನು ಸೇವೆ ಮಾಡುವ ಯಾಜಕರಿಗೆ ಅಥವಾ ಆತನ ದಾಸರಿಗೆ ಹಣೆಯ ಮೇಲೆ ದೇವರ ಗುರುತು ಅಥವಾ ಆತನ ಹೆಸರಿನ ಗುರುತು. ಯಾರ ಹೆಸರು? ದೇವರ ಹೆಸರು, ಕರ್ತನ ಹೆಸರಿನ ಗುರುತು ಇರುವುದು ಅಂತ ಇಲ್ಲಿ ವಾಕ್ಯದಲ್ಲಿ ಬರ್ತಿದೆ. ಹೌದಾ? ಇನ್ನು ವಾಕ್ಯ ನೋಡಿ, ಎಫೆಷನ್ಸ್ 1:13 ಈ ರೀತಿಯಾಗಿ ಬರ್ತಿದೆ. ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನೋಡಿದ್ರ? ಯಾರ ವಿಷಯವಾಗಿ ಮಾತಾಡ್ತಾ ಇದೆ ವಾಕ್ಯ? ಕ್ರಿಸ್ತನ ಸಭೆಯಾಗಿರುವ ಆತನ ವಿಶ್ವಾಸಿಗಳ ಬಗ್ಗೆ ಮಾತಾಡ್ತಿದೆ. ಪವಿತ್ರಾತ್ಮನ ಮುದ್ರೆಯನ್ನು, ಮುದ್ರೆ ಅಂತ ಹೇಳಿದ್ರೆ ಗುರುತನ್ನು ಅಥವಾ ಮಾರ್ಕ್ ಅನ್ನು, ಇದೆಲ್ಲ ಶಬ್ದ ಒಂದೇ ಅರ್ಥ ಕೊಡ್ತಾ ಇದೆ. ಮಾರ್ಕ್ ಕನ್ನಡದಲ್ಲಿ ಮುದ್ರೆ ಅಥವಾ ಗುರುತು ಅಥವಾ ಚಿಹ್ನೆ ಅಂತ ಹೇಳ್ಬೋದು. ಸೊ ನಮ್ಮ ಮೇಲೆ ಒಂದು ಗುರುತಿದೆ ಅಂತ ಈ ವಾಕ್ಯ ಹೇಳ್ತಾ ಇದೆ. ಯೇಸುವನ್ನು ನಂಬುವಂತ ಪ್ರತಿಯೊಂದು ವಿಶ್ವಾಸಿಗಳ ಹಣೆಯ ಮೇಲೆ ಒಂದು ಗುರುತಿದೆ. ಅದು ಆತನ ಹೆಸರಿನ ಗುರುತು, ಅಂದ್ರೆ ಪವಿತ್ರಾತ್ಮನ ಗುರುತು, ಪವಿತ್ರಾತ್ಮನ ಮುದ್ರೆ ಅಂತ ವಾಕ್ಯ ನಮಗೆ ಕಲಿಸ್ತಾ ಇದೆ. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಪವಿತ್ರಾತ್ಮನ ಹೆಸರೇನು? ಯೇಸು ಹೇಳಿದರು, ನನ್ನ ಹೆಸರಿನಲ್ಲಿ ಆ ಆತ್ಮನು ಬರುವನು, ಪವಿತ್ರಾತ್ಮನು ಬರುವನು, ನಿತ್ಯ ಸಹಾಯಕನು ಬರುವನು. ಹಾಗಾದ್ರೆ ಪವಿತ್ರಾತ್ಮನ ಹೆಸರು ಯೇಸು ಆಗಿದೆ. ಸೊ ಯೇಸುವಿನ ಆತ್ಮ. ಹಾಗಾದ್ರೆ ನಮ್ಮ ಮೇಲೆ, ಹಣೆಯ ಮೇಲೆ ಇರುವಂತದ್ದು ಯೇಸುವಿನ ಹೆಸರುಳ್ಳ ಆತ್ಮನ ಗುರುತು. ಅದನ್ನು ನಾವು ಆಲ್ರೆಡಿ ಹೊಂದಿಕೊಂಡಿದ್ದೇವೆ. ಯಾರು? ಯೇಸುವನ್ನು ನಂಬುವವರು ಮಾತ್ರ. ಇಟ್ ಇಸ್ ಕ್ಲಿಯರ್? ಇಂಗ್ಲಿಷ್ ಅಲ್ಲಿ ಅದಕ್ಕೊಂದು ಅಡಿಷನ್ ಇದೆ. 14ನೇ ವಾಕ್ಯ ನೋಡಿ. ಹೂ ಇಸ್ ದ ಗ್ಯಾರಂಟಿ ಅಂತ ಬರೆದಿದೆ ನೋಡಿ. ದಟ್ ಈಸ್ ದ ಗ್ಯಾರಂಟಿ. ನೋಡಿದ್ರೆ 14ನೇ ವಾಕ್ಯ ಇಂಗ್ಲಿಷ್ ಅಲ್ಲಿ ಹೂ ಇಸ್ ದಿ ಗ್ಯಾರಂಟಿ ಆಫ್ ಅವರ್ ಇನ್ಹೆರಿಟೆನ್ಸ್. ಅದು ಅಶ್ಯೂರಿಟಿ. ಆ ಗುರುತು ಅಂತ ಹೇಳಿದ್ರೆ ಫಿಕ್ಸ್ ಅಂತ. ನಾವು ಬೇರೆ ಹೊರ ದೇಶಕ್ಕೆ ಹೋಗುವಾಗ ನಮ್ಮ ಹತ್ರ ಪಾಸ್ಪೋರ್ಟ್ ಇದ್ರೆ ಸಾಲದು. ಅದು ಗ್ಯಾರಂಟಿ ಏನು? ವೀಸಾ ಸಿಗ್ಬೇಕು. ಆ ಕಂಟ್ರಿಗೆ ಸಿಗುವಂತ ಪರ್ಮಿಷನ್ ಅದು. ಪಾಸ್ಪೋರ್ಟ್ ತಗೊಂಡು ಎಲ್ಲಾ ಕಂಟ್ರಿಗೆ ಹೋಗ್ಬೋದು, ಆದ್ರೆ ವೀಸಾ ಇಲ್ಲದೆ ಎಲ್ಲಿಯೂ ಸಹ ಹೋಗ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ದುಬೈಗೆ ಹೋಗ್ಬೇಕಾದ್ರೆ ದುಬೈದೇ ವೀಸಾ ಬೇಕು. ಅದೇ ರೀತಿ ದುಬೈ ವೀಸಾ ಇಟ್ಕೊಂಡು ಅಮೆರಿಕಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಕರೆಕ್ಟಾ? ಅದೇ ರೀತಿಯಾಗಿ ದೇವರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಒಂದು ಮುದ್ರೆ, ಒಂದು ಗುರುತು, ಒಂದು ವೀಸಾ ಬೇಕು. ಅದು ಯೇಸುವಿನ ಆತ್ಮನ ಮುದ್ರೆ ನಮ್ಮ ಹಣೆಯ ಮೇಲೆ ದೇವರು ಕೊಟ್ಟಿದ್ದಾರೆ.
ಅಥವಾ ಕಟ್ಟಿದ್ದಾರೆ ಅಥವಾ ಅಚ್ಚನ್ನು ಇಟ್ಟಿದ್ದಾರೆ ಎಂಬುದು ಈ ವಾಕ್ಯದ ಮೂಲಕ ನಮಗೆ ತಿಳಿಲಿಕ್ಕೆ ಬಂತು. ಎಫೆಸ 4:30 ಸಹ ಇದೇ ಹೇಳ್ತಾರೆ, ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಪವಿತ್ರಾತ್ಮನಲ್ಲಿಯೇ ನಾವು ಮುದ್ರೆಯನ್ನು ಹೊಂದಿಕೊಂಡಿದ್ದೇವೆ. ಅಂದ್ರೆ ಪವಿತ್ರಾತ್ಮನ ಮುದ್ರೆ ನಮ್ಮ ಮೇಲೆ ಇದೆ. ಸೀಲ್ ಅಂತ ಇಂಗ್ಲಿಷ್ ಅಲ್ಲಿ ಬರೆದಿದೆ ನೋಡಿ, ಯು ಆರ್ ಸೀಲ್ಡ್ ಫಾರ್ ದ ಡೇ ಆಫ್ ರಿಡಂಪ್ಷನ್. ಮುದ್ರೆ ಅಂತ ಹೇಳಿದ್ರೆ ಇನ್ನೊಂದು ಪದ ಸೀಲ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಇದು ಯಾವ ಮುದ್ರೆ? ಇದೆಲ್ಲ ಮುದ್ರೆಯು ಅಂದ್ರೆ ಪವಿತ್ರಾತ್ಮನ ಮುದ್ರೆಯು ಇದು ಬಾಹ್ಯವಾಗಿ ಅಥವಾ ಭೌತಿಕವಾಗಿದೆಯಾ ಅಥವಾ ಆತ್ಮಿಕವಾಗಿದೆಯಾ? ನಮ್ಮೆಲ್ಲರ ಮೇಲೆ ಮುದ್ರೆ ಇದೆಯಾ ಇವತ್ತು? ಪವಿತ್ರಾತ್ಮನ ಮುದ್ರೆ ಇದೆಯಾ? ಇದೆ. ಇದು ರಿಯಲ್ ಆಗಿದೆಯಾ ಆತ್ಮಿಕವಾಗಿದೆಯಾ? ಆತ್ಮಿಕವಾಗಿ. ಆತ್ಮಿಕವಾಗಿದೆ, ಕಣ್ಣುಗಳಿಗೆ ಕಾಣಿಸುವಂತದ್ದಲ್ಲ. ಹೌದಾ? ಯಾವ ದಿನ ಯೇಸು ಬರ್ತಾರೋ, ತುತ್ತೂರಿ ಊದಲ್ಪಡ್ತದೋ, ದೂತರನ್ನು ಕಳಿಸ್ತಾರೋ, ಯಾರ ಮೇಲೆ ಮುದ್ರೆ ಇದೆ ಅವರು ಮಾತ್ರ ಎತ್ತಲ್ಪಡ್ತಾರೆ, ಅವರು ಮಾತ್ರ ಒಂದು ಕಡೆ ಸೇರಿಸಲ್ಪಡ್ತಾರೆ. ಕರೆಕ್ಟಾ? ಮುದ್ರೆ ಇಲ್ಲದವರನ್ನು ದೇವದೂತರು ಮುಟ್ಟುವುದೇ ಇಲ್ಲ. ಅದಕ್ಕೆ ಈ ವಾಕ್ಯ ಇಟ್ಟಿದ್ದಾರೆ. ಅದಕ್ಕೋಸ್ಕರ ವಿಮೋಚನೆ ದಿನಕ್ಕಾಗಿ, ರಕ್ಷಣೆ ದಿನಕ್ಕಾಗಿ ನಮ್ಮನ್ನು ಪವಿತ್ರಾತ್ಮನು ಮುದ್ರೆ ಮಾಡಿದ್ದಾರೆ. ಎಲ್ಲಿ? ನಮ್ಮ ಹಣೆಯ ಮೇಲೆ. ಹಿಂದಿನ ವಾಕ್ಯ ನೋಡಿದ್ದೀವಿ, ಪ್ರಕಟಣೆ 22:4. ಆತನ ದಾಸರು ಅಂದ್ರೆ ಯಾರು? ಸಭೆ. ಯಾಜಕ ಸೇವೆ ಮಾಡೋರು ಯಾರು? ಸಭೆ, ಬೇರೆ ಯಾರು ಅಲ್ಲ, ಇಸ್ರಾಯೇಲ್ರಲ್ಲ. ಇಸ್ರಾಯೇಲ್ರ ಕತೆ ಮುಗೀತು, ಅವ್ರಿಗೆ ಬೇರೆ ಸಪರೇಟ್ ಆಗಿ ಇಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಯೇಸು ಬಂದ ಮೇಲೆ ಯೇಸುವನ್ನು ನಂಬುವವರೆಲ್ಲರೂ ಆತನಿಗೆ ಯಾಜಕರು ಮತ್ತು ದಾಸರು. ಅದು ಯಹೂದಿ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಯಾರೇ ಸಹ ಆಗಿರ್ಬೋದು. ಹಾಗಾದ್ರೆ ಅವನು ಯೇಸುವಿನ ವಿಶ್ವಾಸಿ. ಹಾಗಾದ್ರೆ ಅವರಿಗೆ ಆತನ ಮುಖದರ್ಶನವಾಗುವುದು, ಅವರ ಹಣೆಗಳ ಮೇಲೆ ಆತನ ಹೆಸರೆಂಬ ಮುದ್ರೆ ಇರುವುದು. ಅದೇ ಪವಿತ್ರಾತ್ಮನ ಮುದ್ರೆ. ಇಸ್ ಇಟ್ ಕ್ಲಿಯರ್? ಓಕೆ, ನೋಡಿ ಮುಂದೆ ನೋಡಿ ವಾಕ್ಯ. ಈ ರೀತಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಪವಿತ್ರಾತ್ಮನು ಅಂತ ಹೇಳಿದ್ರೆ ದೇವರ ಮುದ್ರೆ ಅಥವಾ ದೇವರ ಗುರುತಾಗಿದೆ. ಎಷ್ಟು ಕ್ಲಿಯರಾ? ದುಷ್ಟ ಆತ್ಮ, ದುರಾತ್ಮ ಅಂತ ಹೇಳಿದ್ರೆ ಮೃಗದ ಮುದ್ರೆ ಅಥವಾ ಮೃಗದ ಗುರುತಾಗಿದೆ. ಯಾವ ವ್ಯಕ್ತಿಯರ ಒಳಗಡೆ ದೇವರ ಆತ್ಮನಿದ್ದಾನೋ ಅವನಲ್ಲಿ, ಅವನ ಹಣೆ ಮೇಲೆ ದೇವರ ಗುರುತು ಅಥವಾ ದೇವರ ಮುದ್ರೆ ಇದೆ. ಅರ್ಥ ಆಯ್ತಾ? ಯಾವ ವ್ಯಕ್ತಿಯೊಳಗೆ ದುರಾತ್ಮ ಇದೆಯೋ, ಯೇಸುವನ್ನು ನಂಬದೇ ಇರುವ ಆತ್ಮ ಇದೆಯೋ, ಅಥವಾ ಯೇಸುವನ್ನು ನಂಬುತ್ತೇನೆ ಅಂತ ಹೇಳಿ ದುರಾತ್ಮನಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡ್ತಾ ಇದ್ರೆ ಅದು ದುರಾತ್ಮನ ಕೆಲಸಗಳಾಗಿವೆ. ಆ ವ್ಯಕ್ತಿ ದುರಾತ್ಮನಿಗೆ ಸಂಬಂಧಪಟ್ಟವನಾಗಿರ್ತಾನೆ ಮತ್ತು ಆ ವ್ಯಕ್ತಿಯೊಳಗೆ ದುರಾತ್ಮ ಇರ್ತದೆ ಅಂತ ಹೇಳಿದ್ರೆ ಆತನ ಮೇಲೆ ಮೃಗದ ಮುದ್ರೆ ಅಥವಾ ಗುರುತು ಇರುತ್ತದೆ ಅಂತ ಹೇಳಿದ್ರೆ ಸೈತಾನನ ಗುರುತು ಇರ್ತದೆ. ಅರ್ಥ ಆಯ್ತಾ? ಎಸ್ ಆರ್ ನೋ? ಎಸ್. ಇದೆಲ್ಲ ಆತ್ಮಿಕವಾದದ್ದು. ಮತ್ತು ವಿಷಯ ನೋಡಿ, ಕ್ರಿಸ್ತ ವಿರೋಧಿಯು ಅಥವಾ ಸೈತಾನನು ಯಾವಾಗ್ಲೂ ಆದಿಂದಲೂ ಅವನು ಕಾಪಿ ಕ್ಯಾಟ್ ಆಗಿದ್ದಾನೆ. ಪರಲೋಕ ರಾಜ್ಯದಲ್ಲಿ ಏನು ದೇವ್ರು ಮಾಡ್ತಾರೋ ಅಥವಾ ಭೂಲೋಕ ರಾಜ್ಯದಲ್ಲಿ ದೇವ್ರು ಯಾವ ರೀತಿ ನಡೆಸ್ತಾರೋ ಅದೇ ವಿಷಯವನ್ನ ಅವನು ಕಾಪಿ ಮಾಡ್ತಾನೆ. ಕ್ರಿಸ್ತನ್ ಏನೇನ್ ಮಾಡಿದಾನೋ ಅದೇ ಇವತ್ತು ಕ್ರಿಸ್ತ ವಿರೋಧಿ ಮಾಡ್ತಾನೆ, ಅಪೋಸಿಟ್ ಆಗಿ ಆತನ ಹೆಸರಲ್ಲಿ ಬಂದು ಹಂಗೆ ಮಾಡ್ತಾನೆ. ಅರ್ಥ ಆಗ್ತಿದೆಯಲ್ವಾ? ಪಿತ, ಪುತ್ರ, ಪವಿತ್ರಾತ್ಮನ ಅಂತ ನಾವು ತ್ರೈವೇಕವಾಗಿ 3 ರೀತಿಯಲ್ಲಿ ದೇವರನ್ನು ನೋಡುವಾಗ ಅದೇ ರೀತಿ ದುಷ್ಟನು ಸಹ ಮಾಡಿದ್ದಾನೆ. ಸೈತಾನ, ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿ ಅಂತ ಈ 3ರ ಬಗ್ಗೆ ಇನ್ನೊಂದು ದಿನ ನಾವು ಕಲಿಯೋಣ. ಇದೇ ಪ್ರಕಟಣೆ ಪುಸ್ತಕದಲ್ಲಿ ಇದೆ. ಆಯ್ತಾ? ಎಲ್ಲ ವಿಷಯವಾಗಿ ಕಾಪಿ ಮಾಡ್ತಾನೆ. ನೋಡಿ, ದೇವರು ತನ್ನ ಮುದ್ರೆ ಆಗಿರುವ ಕ್ರಿಸ್ತನ ಆತ್ಮನ ಮುದ್ರೆಯನ್ನು ತನ್ನನ್ನು ನಂಬುವವರಾದ ಎಲ್ಲ ವಿಶ್ವಾಸಿಗಳ ಹಣೆ ಮೇಲೆ ಒತ್ತಿದ್ದಾರೆ. ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆತ್ಮಿಕವಾದದ್ದು. ಅದೇ ರೀತಿ ಇವತ್ತು ಕ್ರಿಸ್ತ ವಿರೋಧಿ ಕ್ರಿಸ್ತನು ಮಾಡಿದ ಹಾಗೆ ತನ್ನ ಮುದ್ರೆ, ತನ್ನ ಗುರುತನ್ನು ಆತನನ್ನು ನಂಬುವ, ಯಾರನ್ನು? ಕ್ರಿಸ್ತ ವಿರೋಧಿಯನ್ನು ನಂಬುವಂತ, ಸೈತಾನನ್ನು ನಂಬುವಂತ ಎಲ್ಲ ವ್ಯಕ್ತಿಗಳ ಹಣೆಯ ಮೇಲೆ ಇನ್ನೊಂದು ಅಂಶ ಇದೆ, ಕೈಯ ಮೇಲೂ ಸಹ ಆ ಗುರುತನ್ನು ಒತ್ತಿದ್ದಾನೆ ಅಥವಾ ಒತ್ತಾನೆ. ಸ್ಪಷ್ಟ ಅಲ್ವಾ? ಮುಂದೆ ಈ 2 ವಾಕ್ಯದಿಂದ ಆ ಕೈಯ ಗುರುತು ಏನೆಂಬುದನ್ನು ಮತ್ತು ಹಣೆ ಮೇಲೆ ಗುರುತು ಯಾವುದೆಂಬುದನ್ನು ಕಲಿತುಕೊಳ್ಳೋ. ಇಷ್ಟೊತ್ತು ಗುರುತು ಅನ್ನೋದು ಅರ್ಥ ಆಯ್ತು. ಓಕೆ,
ಹಣೆ ಮೇಲೆ ಮಾತ್ರ ಯಾಕೆ ಒತ್ತಬೇಕು, ಕೈ ಮೇಲೆ ಮಾತ್ರ ಯಾಕೆ ಒತ್ತಬೇಕು ಅನ್ನೋದನ್ನ ಈ 2 ವಾಕ್ಯಗಳಿಂದ ನಾವು ಅರ್ಥ ಮಾಡಿಕೊಳ್ಳೋಣ. ಹಳೆ ಒಡಂಬಡಿಕೆಯಲ್ಲಿ ನೋಡಿ ಎಲ್ಲದಕ್ಕೂ ವಾಕ್ಯನೇ ಸಪೋರ್ಟ್, ಇಲ್ದಿದ್ರೆ ನಾವು ಇಂಟರ್ಪ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಏನ್ ಹೇಳ್ತದೆ ಡಿಟಾನಮಿ ಅಂತ ಹೇಳಿದ್ರೆ ಧರ್ಮೋಪದೇಶ ಕಾಂಡ 11:18 ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಆದುದರಿಂದ ನೀವು ಈ ನನ್ನ ಮಾತುಗಳನ್ನು, ನೋಡಿ ಅಂಡರ್ಲೈನ್ ಮಾಡಿದ್ದೀನಿ, ಆತನ ವಾಕ್ಯಗಳನ್ನು, ಆತನ ಆಜ್ಞೆಗಳನ್ನು ನಿಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಕು. ಏನನ್ನ ಇಟ್ಕೊಳ್ಬೇಕಂತೆ ಮನಸ್ಸಿನಲ್ಲಿ, ಹೃದಯದಲ್ಲಿ ಆತನ ವಾಕ್ಯಗಳನ್ನು ಇಟ್ಕೊಳ್ಬೇಕು. ಸೊ ಮುಂದೆ ಹೀಗೆ ವರ್ಣಿಸ್ತಾರೆ, ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು, ಇವು ನಿಮ್ಮ ಹಣೆಗೆ, ಹಬ್ಬುಗಳ ನಡುವೆ ಅಂತ ಹೇಳಿದ್ರೆ ಹಣೆಯ ಮಧ್ಯದಲ್ಲಿ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿ ಅಂತ ಇರಬೇಕು. ಇವತ್ತು ನಾವು ರಿಯಲ್ ಆಗಿ ಹಲಗೆ ಮೇಲೆ ಬರೆದು ಅಥವಾ ಪೇಪರ್ ಅಲ್ಲಿ ಬರೆದು ನಮ್ಮ ಹಣೆ ಮೇಲೆ ಕಟ್ಕೊಳ್ಳಿಕ್ಕಾಗತ್ತಾ, ಕೈ ಮೇಲೆ ಕಟ್ಕೊಳ್ಳಿಕ್ಕಾಗತ್ತಾ? ಆಗೋದಿಲ್ಲ. ಹಾಗಾದ್ರೆ ದೇವರು ಯಾವ ರೀತಿಯಾಗಿ ಇದನ್ನ ಹೇಳಿದ್ದು? ಆತ್ಮಿಕವಾಗಿ ಅಲ್ವಾ? ಇಲ್ಲೇ ಅರ್ಥ ಕೊಟ್ಟಿದ್ದಾರೆ ನೋಡಿ. ಕೈಗೆ ಕಟ್ಟಿಕೊಳ್ಳುವುದು ಮತ್ತು ಹಣೆಗೆ ಕಟ್ಟಿಕೊಳ್ಳುವುದು ಅಂತ ಹೇಳಿದ್ರೆ ಆತನ ವಾಕ್ಯಗಳನ್ನು ಹೃದಯದಲ್ಲಿ, ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು. ಅಂದ್ರೆ ನಮ್ಮ ಹಣೆ ಒಳಗಡೆ ಏನಿದೆ? ಮೆದುಳಿದೆ. ಮೆದುಳಲ್ಲಿ ಎಲ್ಲ ವಿಷಯಗಳು ಶೇಖರವಾಗ್ತದೆ. ನೆನಪಿನ ಶಕ್ತಿ ಮೆದುಳಲ್ಲಿದೆ ಅಲ್ವಾ? ಅರ್ಥ ಆಗ್ತಿದ್ಯಾ? ನಮ್ಮ ಹೃದಯ ಬಡಿತದಲ್ಲಿ ಇರುತ್ತಾ ನೆನಪಿನ ಶಕ್ತಿ? ಇಲ್ಲ. ತಲೆ ಒಳಗೆ ಇದೆ ಮೆದುಳು. ಮೆದುಳಿನೊಳಗೆ ಎಲ್ಲಾ ರೀತಿಯ ವಿಷಯಗಳನ್ನು, ನಾವು ಕಲಿತಂತ ವಿಷಯಗಳನ್ನು, ದೇವರ ವಾಕ್ಯಗಳನ್ನು ಇಟ್ಟುಕೊಳ್ಳುವಂತ ಸ್ಥಳ. ಅದಕ್ಕೆ ದೇವರು ಈ ರೀತಿಯಾಗಿ ಹೇಳಿದ್ದಾರೆ, ನಿಮ್ಮ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ಅಂತ ಅಂದ್ರೆ ನಿಮ್ಮ ಮೆದುಳಿನಲ್ಲಿ ಅಂತ ಹೇಳಿದ್ರೆ ನಿಮ್ಮ ಹಣೆಯ ಒಳಗಡೆ ಅದನ್ನು ಇಟ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಮತ್ತು ಕೈಗಳಿಗೆ ಕಟ್ಟಿಕೊಳ್ಳಬೇಕು. ಅದು ಜ್ಞಾಪಕದ ಪಟ್ಟಿ ಅಂತ ಇರ್ಬೇಕು. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ವಸಂತಕ್ಕೆ ಒಂದು ಪಾಯಿಂಟ್ ಹೇಳಿದ್ರು, ಅದಕ್ಕೆ ನಾನು ಸಂತೋಷ ಪಟ್ಟೆ. ಯಾರೋ ಕಲಿಸಿದವರಿಗೋಸ್ಕರ ಸ್ತೋತ್ರ. ಈ ಗುರುತು ಅಂತ ಹೇಳಿದ್ರೆ ನಮ್ಮ ಮೆದುಳಿನಲ್ಲಿ, ಹಣೆಯ ಒಳಗಡೆ, ಹಣೆ ಬರಹ ಅಂತೀವಲ್ಲ ನಾವು ಸಾಧಾರಣ ಮಾತಲ್ಲಿ, ಹಣೆ ಬರ ಅಂತೀವಿ ಅಂತ ಹೇಳಿದ್ರೆ ಮೆದುಳಿನಲ್ಲಿ ದೇವರ ವಾಕ್ಯಗಳನ್ನು ನೆನಪಲ್ಲಿ ಇಟ್ಟುಕೊಳ್ಳುವುದು ಅಂತ ಹೇಳಿದ್ರೆ ಮನಸ್ಸು ಮೆದುಳಲ್ಲಿರುತ್ತೆ. ಅದರಲ್ಲಿ ದೇವರ ವಾಕ್ಯಗಳನ್ನು ಇಟ್ಟುಕೊಳ್ಳುವುದೇ ಹಣೆಯ ಮೇಲೆ ಇರುವಂತ ಗುರುತು. ಅರ್ಥ ಆಗ್ತಿದ್ಯಾ? ಹಳೆ ಕಾಲದಲ್ಲಿ ದೇವರ ವಾಕ್ಯಗಳನ್ನು ಈ ರೀತಿ ಗುರುತಾಗಿ ಇಟ್ಕೊಳ್ಬೇಕಂತ ದೇವರು ಈ ವಾಕ್ಯದ ಮೂಲಕ ಈ ರೀತಿಯಾಗಿ ಮಾತಾಡಿತು. ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಗುರುತನ್ನು ನಿಮ್ಮ ಹಣೆ ಮೇಲೆ ಇಟ್ಟಿದ್ದಾರೆ ಅಂತ ಹೇಳ್ತದೆ. ಪವಿತ್ರಾತ್ಮನ ಅಂತ ಹೇಳಿದ್ರೆ ಆತನ ವಾಕ್ಯಗಳಿಲ್ಲದೆ ಪವಿತ್ರಾತ್ಮ ಇಲ್ಲಿ ವಾಸ ಮಾಡಲ್ಲ. ಹೌದಾ? ಯೇಸುವಿನ ವಾಕ್ಯಗಳನ್ನು ನಂಬಿದವರಲ್ಲಿ ದೇವರ ಆತ್ಮನು ವಾಸಿಸ್ತಾನೆ. ಯೇಸು ಹೇಳಿದಲ್ಲ, ನನ್ನನ್ನು ಪ್ರೀತಿಸುವವನು ನನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುವನು, ಆವಾಗ ನಾನು, ನನ್ನ ತಂದೆಯು ಮತ್ತು ಪವಿತ್ರಾತ್ಮನು ಬಂದು ಅವನಲ್ಲಿ ವಾಸ ಮಾಡುವೆವು. ಅದೇ ಗುರುತು. ಕ್ಲಿಯರಾ? ಅದೇ ರೀತಿಯಾಗಿ ಇನ್ನೊಂದು ವಾಕ್ಯ ಸಹ ಅದೇ ಧರ್ಮೋಪದೇಶ ಕಾಂಡ 6:8 ನೋಡಬಹುದು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ಪುನಃ ನೋಡಿ, ಜ್ಞಾಪಕಾರ್ಥವಾಗಿ ಕೈಗೆ ಮತ್ತು ಹಣೆಗೆ. ಇದೇ ಪಾಯಿಂಟ್ ನಾವು ಪ್ರಕಟಣೆ 16 ನೋಡಿದ್ವಾ? ಮೃಗದ ಗುರುತನ್ನು ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಯಾರು ತೆಗೆದುಕೊಳ್ಳುತ್ತಾರೋ ಅವರು ಏನಾಗ್ತಾರಂತೆ? ಏನು ಬರೆದಿದೆ? ಆ ಗುರುತು ಯಾವುದೆಂದರೆ ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ. ಅರ್ಥ ಆಗ್ತಿದ್ಯಾ? ಆ ಗುರುತನ್ನು ಹೊಂದಿದವರು ನಿತ್ಯ ನಾಶನಕ್ಕೆ ಹೋಗುವವರು, ನಿತ್ಯವಾಗಿ ಯಾತನೆ ಪಡುವರು ಅಂತ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಹಾಗಂದ್ರೆ ಅರ್ಥ ಮೃಗದ ಗುರುತು ಅಂತ ಹೇಳಿದ್ರೆ ಹೇಗೆ ದೇವರ ಗುರುತು ಆತ್ಮಿಕವಾಗಿಯೂ ತನ್ನ ವಾಕ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದೇ ಹಣೆಯ ಮೇಲೆ ಇರುವಂತ ಗುರುತಾಗಿದೆ,
ಮತ್ತು ಕೈಯ ಮೇಲೆ ಇರುವಂತ ಗುರುತಾಗಿದೆ. ಇದೇ ಕಾಪಿಯನ್ನು, ಇದೇ ಅಂಶವನ್ನು ದುಷ್ಟನು ಸಹ ಕ್ರಿಸ್ತ ವಿರೋಧಿಯ ಗುರುತನ್ನು ಆತ್ಮಿಕವಾಗಿ ನಮ್ಮ ಹಣೆಯ ಮೇಲೆ, ಅಂದ್ರೆ ಆತನನ್ನು ಹಿಂಬಾಲಿಸುವವರ ಹಣೆಯ ಮೇಲೆ ಅಥವಾ ಅವರ ಕೈ ಮೇಲೆ ಆ ಗುರುತನ್ನು ಇಟ್ಕೊಳ್ತಾನೆ. ಅಂದ್ರೆ ಅರ್ಥ ಇಲ್ಲಿ ನೋಡಿ ಸ್ವಲ್ಪ. ಹಣೆ ಮೇಲಿನ ಗುರುತು, ಇವತ್ತು ಕ್ರಿಸ್ತ ವಿರೋಧಿ ಯಾರ್ಯಾರ ಮೇಲೆ ಗುರುತು ಹಾಕ್ತಾನೆ ಹಣೆ ಮೇಲೆ ಮತ್ತು ಕೈ ಮೇಲೆ ಅಂತ ಹೇಳಿದ್ರೆ, ಕ್ರಿಸ್ತ ವಿರೋಧಿಯನ್ನು ಮತ್ತು ಅವನ ಆಜ್ಞೆಗಳನ್ನು ನಂಬುವುದೇ ಹಣೆಯ ಮೇಲಿರುವ ಗುರುತಿನ ಅರ್ಥ. ಕ್ರಿಸ್ತ ವಿರೋಧಿ ಮಾಡಿದಂತ ಕಾನೂನುಗಳನ್ನು, ಆಜ್ಞೆಗಳನ್ನು, ಸಿಸ್ಟಮ್ಗಳನ್ನು, ಅವನು ಕಲಿಸಿದಂತ ಟ್ರೆಡಿಷನ್ಗಳನ್ನು, ವಿಧಿಗಳನ್ನು ನಂಬಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದೇ ಹಣೆಯ ಮೇಲಿರುವುದು ಗುರುತು. ನಂಬುವುದಂತ ಹೇಳಿದ್ರೆ ಮನಸ್ಸಲ್ಲಿ ಅಲ್ವಾ? ಹಾಗಾದ್ರೆ ಹಣೆಯ ಮೇಲೆ ಕ್ರಿಸ್ತ ವಿರೋಧಿಯ ಗುರುತಿರುವುದಂತ ಹೇಳಿದ್ರೆ, ಕ್ರಿಸ್ತ ವಿರೋಧಿ ಏನೆಲ್ಲ ಕಾನೂನುಗಳನ್ನು ಭೂಮಿಯ ಮೇಲೆ ಮಾಡಿಟ್ಟಿದ್ದಾನೋ ಅವನನ್ನು, ಆ ಕಾನೂನನ್ನು ನಂಬಿ ಮನಸ್ಸಿನಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದೇ, ಅದನ್ನು ನಂಬುವುದೇ, ವಿಶ್ವಾಸ ಮಾಡುವುದೇ ಕ್ರಿಸ್ತ ವಿರೋಧಿಯ ಗುರುತು ಹಣೆಯ ಮೇಲೆ ಇರುವುದರ ಅರ್ಥವಾಗಿದೆ. ಎರಡನೇದು, ಬಲಗೈ ಮೇಲಿನ ಗುರುತು ಅಂತ ಹೇಳಿದ್ರೆ, ಕ್ರಿಸ್ತ ವಿರೋಧಿಯನ್ನು ಅನುಸರಿಸುವುದು ಮತ್ತು ಅವನ ಆಜ್ಞೆಗಳನ್ನು ಪಾಲಿಸುವುದೇ ಬಲಗೈ ಮೇಲಿರುವಂತ ಗುರುತಿನ ಅರ್ಥ. ಪುನಃ ಹೇಳ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ತ ವಿರೋಧಿಯನ್ನು ಅನುಸರಿಸುವುದು ಮತ್ತು ಅವನ ಫಾಲೋ ಮಾಡುದು. ಅನುಸರಿಸುವುದು ಅಂದ್ರೆ ಫಾಲೋ ಮಾಡುದು. ಫಾಲೋ ಮಾಡುದು ಅಂತ ಹೇಳಿದ್ರೆ ಅವನ ಆಜ್ಞೆಗಳನ್ನು ಪಾಲಿಸುವುದು, ಒಬೆ ಮಾಡುವುದು. ಅದೇ ಬಲಗೈನ ಗುರುತು. ನೋಡಿ, ರೈಟ್ ಹ್ಯಾಂಡ್ ಅಂತ ಏನ್ ತೋರಿಸ್ತದೆ? ಒಬೆ ಮಾಡ್ತದೆ. ನಾವು ಕೈಗಳನ್ನು ಜೋಡಿಸ್ತೀವಿ, ನಮಸ್ಕಾರ ಮಾಡ್ತೀವಿ ಅಲ್ವಾ? ಕೈಗಳನ್ನು ಎತ್ತಿ ಹಾಯ್ ಮಾಡ್ತೀವಿ, ಹೌದಾ? ನಾವು ಪರಲೋಕಕ್ಕೆ ಕೈಗಳನ್ನು ಎತ್ತಿ ಆರಾಧನೆ ಮಾಡ್ತೀವಲ್ಲ, ಒಬೆ ಮಾಡ್ತೀವಿ, ವರ್ಷಿಪ್ ಮಾಡ್ತೀವಿ, ಹೌದಾ? ಸೊ ಕೈ ಏನನ್ನು ತೋರಿಸ್ತದೆ ಅಂತ ಹೇಳಿದ್ರೆ ಅನುಸರಣೆಯನ್ನು ತೋರಿಸ್ತದೆ. ಕೈಯಿಂದ ಅಗ್ರಿಮೆಂಟ್ ಮಾಡ್ತೀವಿ, ಬರಿತೀವಿ ಅಲ್ವಾ? ಯಾವುದೇ ಒಂದು ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ನಾವು ಪಾಲಿಸಿದ್ದೇವೆ, ಅದಕ್ಕೆ ಅಗ್ರಿ ಮಾಡಿದ್ದೇವೆ ಅಂತ ಅರ್ಥ ಕೈ. ಸೊ ಅದೇ ಅರ್ಥ ಕೈ ಮೇಲೆ ಗುರುತನ್ನು ತೆಗೆದುಕೊಳ್ಳುವುದು ಅಂತ ಹೇಳಿದ್ರೆ, ಕ್ರಿಸ್ತ ವಿರೋಧಿ ಈ ಭೂಮಿಯಲ್ಲಿ ಕ್ರಿಸ್ತನ ಹೆಸರಿನಲ್ಲಿ, ದಯವಿಟ್ಟು ಗಮನಿಸಿ, ಕ್ರಿಸ್ತ ವಿರೋಧಿ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ವಂಚನೆ ಮಾಡಿ ಈ ಲೋಕದಲ್ಲಿ ತಂದಿಟ್ಟಂತ ತಪ್ಪಾದ ಕಲ್ಪನೆಗಳನ್ನು, ವಾಕ್ಯಗಳನ್ನು, ಕಾನೂನುಗಳನ್ನು ಯಾರು ನಂಬ್ತಾರೋ, ಅದನ್ನು ಪಾಲಿಸ್ತಾರೋ, ಅದನ್ನು ಕೈಗೊಂಡು ನಡೀತಾರೋ ಅವರ ಮೇಲೆ, ಹಣೆಯ ಮೇಲೆ ಮತ್ತು ಕೈಯಿನ ಮೇಲೆ ಗುರುತಿದೆ. ಇನ್ನು ಸ್ವಲ್ಪ ಆಳದಲ್ಲಿ, ಕ್ರಿಸ್ತ ವಿರೋಧಿಯ ಸಭೆಯಲ್ಲಿ ಅನೇಕ ವಿಗ್ರಹಗಳಿದ್ದಾವೆ. ಯೇಸುವಿನ ವಿಗ್ರಹಗಳು, ಮರಿಯಳ ವಿಗ್ರಹಗಳು, ಸಂತರ ವಿಗ್ರಹಗಳು. ಇದರೆಲ್ಲ ಮುಂದೆ ಹೋಗಿ ಮೊಣಕಾಲೂರಿ ನಮಸ್ಕಾರ ಮಾಡಿ ಕೈಗಳನ್ನು ಮುಗಿಯುವುದೇ ಕ್ರಿಸ್ತ ವಿರೋಧಿಯ ಗುರುತು. ಕ್ರಿಸ್ತನ ಸಭೆಯೊಳಗೆ ಫೋಟೋಗಳನ್ನಾಗ್ಲಿ, ಶಿಲುಬೆ ಎನ್ನುವಂತ ವಿಗ್ರಹಗಳನ್ನಾಗ್ಲಿ, ಅಥವಾ ಸಂತರ ಯೇಸುವಿನ, ಬಾಲ ಯೇಸುವಿನ ಅಥವಾ ಇನ್ನಿತರೆ ಮರಿಯಳ ವಿಗ್ರಹಗಳನ್ನು ಮುಟ್ಟಿ ಚುಂಬಿಸ್ತಾರಲ್ವ, ಕೈಯನ್ನು ಮುಟ್ಟಿ ಚುಂಬನವನ್ನು ತೆಗೆದುಕೊಳ್ತಾರೆ. ಇದೇ ಗುರುತಾಗಿದೆ ಕೈಯ ಮೇಲಿರುವಂತ ಗುರುತು. ಅರ್ಥ ಆಗ್ತಾ ಇದೆಯಾ? ಪ್ರಕಟಣೆ ಸಿಗ್ತಾ ಇದೆಯಾ? ಎಸ್. ಇನ್ನು ಸ್ವಲ್ಪ ಡೀಪಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕ್ರಿಸ್ತನ ಹೆಸರಲ್ಲಿ ಯಾರೆಲ್ಲ ಕ್ರಿಸ್ತನ ಹೆಸರಿನಲ್ಲಿ ಮರಗಳನ್ನು, ಹೂಗಳನ್ನು, ಡೆಕೋರೇಷನ್ಗಳನ್ನು ಮತ್ತು ಗೋದಲಿಗಳನ್ನು ಮಾಡಿ ವಿಗ್ರಹಗಳನ್ನು ಇಡ್ತಾರೆ, ಕ್ರಿಸ್ತನ ಹೆಸರಿನಲ್ಲಿ ಟೋಪಿಗಳನ್ನು ಹಾಕಿ ಸಾಂಟಾ ಅಂತ ವರ್ಷಿಪ್ ಮಾಡ್ತಾರೆ, ಸಾಂಟಾ ಅನ್ನು ಹಾಕಿಕೊಂಡು ಸಾಂಟನ ನೃತ್ಯ ಮಾಡುವುದು ಕ್ರಿಸ್ತ ವಿರೋಧಿಯ ಗುರುತನ್ನು ಹೊಂದಿಕೊಂಡಿದೆ. ಕಮಾನ್, ಎಷ್ಟು ಜನರಿಗೆ ಅರ್ಥ ಆಯ್ತು? ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ಅರ್ಥ ಆಗ್ತಾ ಉಂಟು brother. ಆ ಗುರುತನ್ನು ತೆಗೆದುಕೊಂಡವರಿಗೆ ಏನು ಶಿಕ್ಷೆ ಅಂತೆ? ನಿತ್ಯ ನಾಶನ. ವಾಕ್ಯ ಸಿಕ್ಕರೆ ಓದಿ. ನಾನು ತುಂಬಾ ಹಿಂದ್ಗಡೆ ಹೋಗ್ಬೇಕಾಗತ್ತೆ ಸ್ಲೈಡು. ಪ್ರಕಟಣೆ
14:9. ಪ್ರಕಟಣೆ 14:9 ಓದಿ. ಇಲ್ಲೇ ಇದೆ ಅವನ ನೋಡಿ. ಹಾ. ಮೂರನೆಯವನಾದ ಒಬ್ಬ ದೇವದೂತನು ಬಂದು ಯಾವನಾದ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಹಾ, ಮುಂದೆ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಸ್ಯಾಂಟಾ ಕ್ಲಾಸ್ ಅನ್ನ ಯೇಸುವಿನ ಹೆಸರಲ್ಲಿ ಫಾಲೋ ಮಾಡುವವರಿಗೆ ಜಾಗ್ರತೆ. ಕ್ರಿಸ್ಮಸ್ ಟ್ರೀ ಅಂತ ಹೇಳಿ ಯೇಸುವಿನ ನಾಮವನ್ನು ಅಶುದ್ಧ ಮಾಡುವವರಿಗೆ ಜಾಗ್ರತೆ. ನೇರವಾಗಿ ಹೇಳ್ತಾ ಇದ್ದೀನಿ. ಕ್ಯಾರಲ್ಸ್ ಗಳನ್ನು ಹಾಡಿ ಕ್ರಿಸ್ತ ವಿರೋಧಿಯನ್ನು ಪೂಜಿಸುವವರು. ನಾನು ಪೂಜೆ ಮಾಡ್ತಾ ಇದ್ದೆ, ನಾನು ಜನರ ಬಗ್ಗೆ ವಿರುದ್ಧವಾಗಿ ಹೇಳ್ತಾ ಇಲ್ಲ, ಆದ್ರೆ ವಾಕ್ಯ ಹಾಗೆ ಹೇಳ್ತಾ ಇದೆ. ಅದು ಕ್ರಿಸ್ತ ವಿರೋಧಿಗೆ ಸಂಬಂಧಪಟ್ಟದ್ದು. ಬೈಬಲ್ ಅಲ್ಲಿ ಇದೆಯಾ ನೋಡಿ. ದೇವರು ನಮಗೆ ಕೊಟ್ಟಂತ ಒಂದೇ ಒಂದು ಪುಸ್ತಕ ಈ ಭೂಮಿಯಲ್ಲಿ, ಅದು ಬೈಬಲ್. ಪರಿಶುದ್ಧ ವೇದ ಅಂತ ಅದ್ರ ಹೆಸರು, ದೇವರ ವಾಕ್ಯ ಅಂತ ಅದರ ಹೆಸರು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ಹಾಗಾದ್ರೆ ನಮ್ಮ ಕೈಯಲ್ಲಿರುವ ಬೈಬಲ್ ವಾಕ್ಯಗಳು ದೇವರಾಗಿದೆ ಅಲ್ವಾ? ಹೌದಲ್ವಾ ಹೇಳಿ? ಹೌದು ಬ್ರದರ್. ಆ ವಾಕ್ಯದಲ್ಲಿ ಇಲ್ಲದೆ ಇರುವಂತದ್ದು ದೇವರಿಗೆ ಸಂಬಂಧಪಟ್ಟದ್ದಲ್ಲ. ವಾಕ್ಯದ ಒಳಗಡೆ ಇರುವಂತದ್ದು ಮಾತ್ರ ನಮ್ಮ ಕರ್ತನಿಗೆ ಸಂಬಂಧಪಟ್ಟದ್ದು. ಅದಕ್ಕೆ ಯೇಸು ಹೇಳಿದರು, ಏನು? ಆತನಿಗೆ ಸಂಬಂಧಪಟ್ಟದ್ದು ಒಂದು ನನ್ನಲ್ಲಿ ಇಲ್ಲ. ಯೇಸು ಹೇಳ್ತಿದ್ದಾರೆ, ಸಾಂತಾ ಕ್ಲಾಸ್ ನನಗೆ ಸಂಬಂಧಪಟ್ಟದ್ದಲ್ಲ, ಕ್ರಿಸ್ಮಸ್ ಟ್ರೀ ನನಗೆ ಸಂಬಂಧಪಟ್ಟದ್ದಲ್ಲ, ಗೋದಲ್ಲಿ ಮಾಡಿಸಿಕೊಳ್ಳುವುದು ನನಗೆ ಸಂಬಂಧಪಟ್ಟಲ್ಲ, ಡಿಸೆಂಬರ್ 25 ನನಗೆ ಸಂಬಂಧಪಟ್ಟದ್ದಲ್ಲ, ನ್ಯೂ ಇಯರ್ ನನಗೆ ಸಂಬಂಧಪಟ್ಟದ್ದಲ್ಲ. ಅರ್ಥ ಆಗ್ತಿದೆಯಾ? ಇದೆಲ್ಲ ದೆವ್ವಗಳಿಗೆ ಸಂಬಂಧಪಟ್ಟದ್ದು. ನಾನು ತುಂಬಾ ಜೋರಾಗಿ ಇದನ್ನ ಹೇಳ್ತಾ ಇದ್ದೇನೆ, ಒತ್ತಿ ಹೇಳ್ತಾ ಇದ್ದೀನಿ. ಇದು ನಮಗೆ ಸಂಬಂಧಪಟ್ಟದ್ದಲ್ಲ. ಬೈಬಲ್ ಅಲ್ಲಿ ಇಲ್ಲ, ಸತ್ಯವೇದದಲ್ಲಿ ಇಲ್ಲ. ಸತ್ಯವೇದದಲ್ಲಿ ಇರುವುದೇ ಬೇರೆ. ಯೇಸು ಹುಟ್ಟಿದ್ದು ಸತ್ಯ, ಆದ್ರೆ ದೊಡ್ಡವರಾಗಿ ಸಾರಲ್ಪಡುವಂತ ಸಂದೇಶನೇ ಬೇರೆ. ಯೇಸು ಸತ್ತು ಹುಣಲ್ಪಟ್ಟು 3ನೇ ದಿನ ಎದ್ದು ಬಂದರು ಎಂಬುದೇ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳಿದಂತ ಸುವಾರ್ತೆ ಆಗಿದೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಹಾಗಾದ್ರೆ ಇದೆಲ್ಲ ಏನು? ಮೃಗದ ಗುರುತಾಗಿದೆ. ಕ್ರಿಸ್ತ ವಿರೋಧಿ ಇದನ್ನೆಲ್ಲ ಮೊದಲೇ ಮಾಡಿ ಹಾಕಿ ಇವತ್ತು ಎಲ್ಲಿ ಮುಟ್ಟಿಸಿದ್ದಾನಂತ ಹೇಳಿದ್ರೆ, ವಿಶ್ವಾಸಿಗಳ ಸಭೆಯಲ್ಲಿ ಪ್ರೊಟೆಸ್ಟೆಂಟ್, ಪೆಂಟೆಕೋಸ್ಟ್, ಅರ್ಥ ಆಗ್ತಿದ್ಯಾ? ಮತ್ತೆ ಸಿರಿಯನ್, CSI, CNI ಎಲ್ಲ ಬಂತು. ಯಾರೆಲ್ಲ ಕ್ರಿಸ್ತ ವಿರೋಧಿಯ ಗುರುತನ್ನು ಇಟ್ಟುಕೊಂಡು ಅದರ ಪ್ರಕಾರವಾಗಿ ನಡೆಸಿಕೊಳ್ಳುವಂತ ಎಲ್ಲ ಸಭೆಗಳು ಕ್ರಿಸ್ತ ವಿರೋಧಿಗೆ ಸಂಬಂಧಪಟ್ಟಂತ ಸಭೆಗಳು. ನಾನು ನಿಮ್ಗೊಂದು ಮೊನ್ನೆ ಚಿತ್ರ ತೋರಿಸಿದೆ, ಇವತ್ತು ಕೊನೆಯಲ್ಲಿ ತೋರಿಸ್ತೀನಿ. ಅದರಿಂದ ಬಿಟ್ಟು ಹೊರಗೆ ಬನ್ನಿರಿ ಅಂತ ಹೇಳ್ತಾ ಇದ್ದಾರೆ ಯೇಸು. ಯಾರು ಕ್ರಿಸ್ತ ವಿರೋಧಿ? ಇದ್ರ ಬಗ್ಗೆ ಕಲ್ತಿದ್ದೀರಲ್ವಾ? ಸ್ಕ್ರೀನ್ ನೋಡಿ ಎಲ್ಲರೂ, ಸ್ಕ್ರೀನ್ ನೋಡಿ. ಕೊನೆಯ ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯ, ಅದರ ಮಧ್ಯದಿಂದ ಬಂದಂತ ಚಿಕ್ಕ ಕೊಂಬು ಪೋಪ್ ಸಾಮ್ರಾಜ್ಯ. ಪೋಪ್ ಸಾಮ್ರಾಜ್ಯದಿಂದ ಬಂದಂತ ಎಲ್ಲ ಕಾನೂನುಗಳು ನೋಡಿದ್ರೆ ಎಂತೆಂತ ಕಾನೂನು ನೋಡು. ತನ್ನನ್ನು ದೇವರನ್ನಾಗಿ ಮಾಡಿಸಿಕೊಂಡ ಯಾರು? ಪೋಪ್. ಹೌದು, ವಿಕರ್ ಆಫ್ ಕ್ರೈಸ್ಟ್. ವ್ಯಾಟಿಕನ್ ಸಿಟಿಯ ಸೈಟ್ ಗಳನ್ನೆಲ್ಲ ತೆಗೆದು ನೋಡಿ. ಕ್ರಿಸ್ತನಿಗೆ ಬದಲಾಗಿ ಅಂತ ಆತನಿಗೆ ಸ್ಥಾನ ಕೊಟ್ಟಿದ್ರು. ದೇವರಿಗಿಂತ ಮೇಲಾಗಿ ಇಟ್ಕೊಂಡ ಪೋಪು. ಭೂಮಿಯಲ್ಲಿ ಎಲ್ಲರನ್ನು ಅವರು ಪೂಜಿಸ್ಲಿಕ್ಕೆ ಎಲ್ಲರನ್ನು ಇದು ಮಾಡಿದ. ಪೂಜಿಸದೆ ಇದ್ದಂಥವ್ರನ್ನೆಲ್ಲ ಕೊಲೆ ಮಾಡಿಸಿದ. ದೇವರ ಹೆಸರುಗಳನ್ನು ನಿಂದನೆ ಮಾಡಿದ. ಪ್ರಕಟಣೆ 3:13. ಅವನು ಕ್ರಿಸ್ತನ ವಿರುದ್ಧ ಹೋದ. ದೇವರ ಸಭೆ ಆಗಿರುವ ಪರಿಶುದ್ಧ ಆಲಯದಲ್ಲಿ ಕೂತ್ಕೊಂಡು ತನ್ನನ್ನೇ ಪೂಜೆ ಮಾಡಿಸಿಕೊಂಡ. ಇವತ್ತು ಎಷ್ಟು ಕೆಥೋಲಿಕ ವಿಶ್ವಾಸಿಗಳ ಹೃದಯದಲ್ಲಿ ಪೋಪಿನ ಒಂದು ಚಿತ್ರ ಇದೆ ಅಲ್ವಾ? ಪೋಪೆ ಅವರಿಗೆ ದೊಡ್ಡ ವ್ಯಕ್ತಿ. ಕ್ರಿಸ್ತನ ಬದಲಿಗಿರುವಂತ ಇನ್ನೊಂದು ವ್ಯಕ್ತಿ ಅಂದ್ರೆ ಪೋಪ್. ಅವನಿಗೆ ಪಾಪಿ ಅಥವಾ ನಾಶನದ ವ್ಯಕ್ತಿ ಅಂತ ಹೆಸರು, ನಾಶನದ ಮಗ ಅಂತ ಅವನ ಹೆಸರು.
ಹೌದಾ? ಸಂತರನ್ನು, ಅನೇಕ ಕೋಟಿಗಟ್ಟಲೆ ಸಂತರನ್ನು ಕೊಂದನು ಆತನು. ಜಗತ್ತಿನ ಅತ್ಯಂತ ಕ್ಯಾಲೆಂಡರ್, ದೇವರ ಸಮಯವನ್ನು, ಕಾಲವನ್ನು ಬದಲಾಯಿಸಿದ, ಡ್ಯಾನಿಯಲ್ 7:25 ಪ್ರಕಾರ. ಹೌದಾ? ಅದಕ್ಕೆ ಇವತ್ತು 25 ಡಿಸೆಂಬರ್ 25ಕ್ಕೆ ಗೌರವ ನೋಡಿ. ಯಾರು ಮಾಡಿಸಿದ್ದು? ಹೋಪ್ ಸಾಮ್ರಾಜ್ಯ. ಮೃಗ. ದೇವರ ದಿನವಾಗಿರುವ ಶನಿವಾರ, ನಮಗೆ ಸಾಬತ್ ದಿನ ಇಲ್ಲ, ಆದ್ರೆ ದೇವರು ತನ್ನ ಕೆಲಸವನ್ನು ಮುಗಿಸಿ 7ನೇ ದಿನ ಅಂತ ಒಂದು ಹೆಸರು ಕೊಟ್ರು. ಅಲ್ಲಿ ಅವರು ವಿಶ್ರಾಂತಿಯನ್ನು ತೆಗೆದುಕೊಂಡ್ರು. ಅದು ಆವತ್ತಿಂದ ನಿತ್ಯ ಶಾಬತ್ ಆಗಿದೆ. ಇವತ್ತು ಕ್ರಿಸ್ತನ ಸಭೆಗೆ ಅದೊಂದು ಕಾನೂನು ಇಲ್ಲದೆ ಇದ್ರು, ಯೇಸು ಕ್ರಿಸ್ತನು ತನ್ನ 1000 ವರ್ಷದ ಆಳ್ವಿಕೆಯನ್ನು 7ನೇ ದಿನ ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಗೆ ವಾಕ್ಯದ ಮೂಲಕ. ಅದಕ್ಕೆ ನಿತ್ಯ ವಿಶ್ರಾಂತಿಯ ದಿನ ಅಂತ ಹೇಳ್ತಾರೆ. ಒಂದು ದಿನಕ್ಕೆ ಈಸ್ ಈಕ್ವಲ್ಡ್ 1000 ವರ್ಷ. 1 ಪೇತ್ರ 3:8. ಹೌದಾ? ಸೊ ಆ ಶಬ್ಬತ್, ಸೊ ದೇವರು 7ನೇ ದಿನ ವಿಶ್ರಾಂತಿ ತೆಗೆದುಕೊಂಡಂತ ದಿನವನ್ನು ಏನ್ ಮಾಡಿದ? ಪೋಪು ಬದಲಾಯಿಸಿ ಸಂಡೆಯನ್ನು, ಸಂಡೆ ಅಂತ ಹೇಳಿದ್ರೆ ಸನ್ ವರ್ಷಿಪ್, ಸೂರ್ಯ ಆರಾಧನೆ ಮಾಡುವ ದಿನವನ್ನು ದೇವರಿಗೆ ವಿಶ್ರಾಂತಿ ದಿನವನ್ನಾಗಿ ಬದಲಾಯಿಸ್ಬಿಟ್ಟ. ಇಡೀ ಲೋಕವನ್ನೇ ಮರಳು ಮಾಡಿದ, ಅವರ ಮೇಲೆ ಒಂದು ಗುರುತನ್ನು ಇಟ್ಟ. ಇವತ್ತು 7ನೇ ದಿನ ಅಂತ ಹೇಳಿ ಭಾನುವಾರವನ್ನು ಯಾರೆಲ್ಲ ನಂಬುತ್ತಾರೋ ಅವರ ಮೇಲೆ ಆತನ ಗುರುತಿದೆ. ಡ್ಯಾನಿಯಲ್ 7:25 ಪ್ರಕಾರ. ಅರ್ಥ ಆಗ್ತಿದ್ಯಾ? ಇನ್ನು ಅವನು ಮಾಡಿದಂತ ಗಣಿತ ಕೆಲಸಗಳನ್ನೆಲ್ಲ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ, ಓದ್ತಾ ಹೋದ್ರೆ ಸಮಯ ಸಾಕಾಗೋದಿಲ್ಲ. ಹೌದಾ? ಆತನು ಕ್ರಿಸ್ತನ ಬದಲಾಗಿ ರಕ್ಷಕನಾಗಿ ನಿಂತ, ಆತನ ಸ್ಥಾನದಲ್ಲಿ ಧರ್ಮ ಗುರುವಿನ ಹೆಸರಿನಲ್ಲಿ ಅನೇಕ ಕೃತ್ಯಗಳನ್ನು ಮಾಡಿದ, ಪಾಪಗಳನ್ನು ಕ್ಷಮಿಸುವ ಹೆಸರಿನಲ್ಲಿ ಪಾಪ ಕ್ಷಮೆ ಪತ್ರಗಳನ್ನು ಮಾರಿದ. ಹೌದಾ? ಎಲ್ಲ ದೇವತೆಯ ವಿಗ್ರಹಗಳನ್ನೆಲ್ಲ ಕ್ರೈಸ್ತ ಸಭೆಯಲ್ಲಿ ವರ್ಗಾವಣೆ ಮಾಡಿಸಿದ, ಆ ಸಾಮ್ರಾಜ್ಯದ ಮುಖ್ಯಸ್ಥನೆಲ್ಲರೂ ಸೇರಿ. ಹೌದಾ? ವಿಗ್ರಹಗಳಿಗೆ ಪೂಜೆ ಮಾಡಿಸಲು ಕಲಿಸಿಕೊಟ್ಟ. ದೇವರ 10 ಆಜ್ಞೆಗಳಲ್ಲಿ, ಹಳ ಒಡಂಬಡಿಕೆ 10 ಆಜ್ಞೆಗಳಲ್ಲಿರುವ 2ನೇ ಆಜ್ಞೆಯನ್ನು ತೆಗೆದು ಹಾಕಿದ. ನೋಡಿದ್ರ? ಇದು ಆತನ ಗುರುತು. ಮರಿಯಳನ್ನು ಪ್ರಾರ್ಥನೆ ಮಾಡಿಸುವುದು, ಮಧ್ಯಸ್ಥಿಳಿಕೆ ಅಂತ, ಸಹರಕ್ಷಕಿ, ಸ್ವರ್ಗದ ರಾಣಿ ಅಂತ ಆರಾಧನೆ ಮಾಡ್ಲಿಕ್ಕೆ ಇಡೀ ಲೋಕಕ್ಕೆ ಕಲಿಸಿದ. ಹೌದಾ? ಪರ್ಗಟ್ರಿ ಎಂಬ ತತ್ವವನ್ನು ತೆಗೆದುಕೊಂಡು ಬಂದ. ಮೃತರ ಆತ್ಮಗಳಿಗೆ ಪ್ರಾರ್ಥನೆ ಮಾಡುವುದು, ಜಪಮಾಲೆಯನ್ನು ಮಾಡುವುದು, ದೇವಿಯರನ್ನು ಪ್ರಾರ್ಥಿಸುವುದು, ನವೇನಗಳನ್ನು ಮಾಡುವುದು, ಸ್ಯಾಕ್ರಮೆಂಟ್ಗಳನ್ನು ನಂಬುವುದು, ಸೂರ್ಯ ಪೂಜೆ, ಯುಕರಿಸ್ತನ ಆರಾಧನೆ ಮಾಡುವುದು, ಪಾದ್ರಿಗಳ ಮುಂದೆ ಹೋಗಿ ಪಾಪವನ್ನು ಹೇಳಿಕೊಳ್ಳುವುದು, ಪಾದ್ರಿಯನ್ನು ಫಾದರ್ ಅಂತ ಹೇಳುವುದು ಯೇಸುವಿನ ವಾಕ್ಯಕ್ಕೆ ವಿರೋಧ, ಕ್ರಿಸ್ತ ವಿರೋಧಿ. ಯಾರನ್ನು ತಂದೆ ಅಂತ ಹೇಳ್ಬೇಡಿ, ಧರ್ಮಗುರುಗಳನ್ನು ಹೇಳ್ಬೇಡಿ, ನಾನೊಬ್ಬನೇ ಗುರು, ಪರಲೋಕದಲ್ಲಿ ಒಬ್ಬನೇ ತಂದೆ. ಹೌದಾ? ಧರ್ಮ ಪಾದ್ರಿಗಳಿಗೆ, ಯಾಜಕರಿಗೆ ಮತ್ತು ಮಹಿಳೆಯರಿಗೆ ವಿವಾಹವನ್ನು ನಿಷೇಧಿಸಿದ. ಹೌದಾ? ಚಿಕ್ಕ ಮಕ್ಕಳ ಬ್ಯಾಪ್ಟಿಸ್ಗಳನ್ನು ಸಿಸ್ಟಮ್ ಅನ್ನು ತಂದ, ಬ್ಯಾಪ್ಟಿಸಮ್, ಮಿಸ್ಸ ಬಲಿದಾನಗಳನ್ನು ಮಾಡಿಸಿದ, ಇಲ್ಲದ ಹಬ್ಬಗಳನ್ನು ತಂದು ಕ್ರಿಸ್ತನ ಸಭೆಯಲ್ಲಿ ಹಾಕಿದ. ಇವತ್ತು ವಿಶ್ವಾಸಿಗಳಿಗೆ ಕಣ್ಣಿಗೆ ಕಾಣಿಸಲ್ಲ, ಆಯ್ತಾ? ಇವತ್ತು ಅರ್ಥ ಆಗಲ್ಲ, ಎಲ್ಲ ಚಂದ ಕಾಣಿಸ್ತಾ ಇದೆಯಲ್ಲ, ಎಲ್ರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಎಲ್ರು ನರಕದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಅವ್ರದೊಟ್ಟಿಗೆ ಹೋಗ್ತಾ ಇದ್ದಾರೆ. ಅನೇಕ ವಿಶ್ವಾಸಿಗಳು, ಅನೇಕ ಸಭೆಗಳು ಒಂದು ಸೇರ್ಕೊಂಡಿದ್ದೇವೆ. ಕ್ರಿಸ್ತ ವಿರೋಧಿಯ ಜೊತೆ ಇದು ಮಾಡ್ಕೊಂಡಿದೆ, ಅಗ್ರಿಮೆಂಟ್ ಮಾಡ್ಕೊಂಡಿದೆ. ಮುಂದೆ ತೋರಿಸ್ತೀನಿ, ಅದ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಇವತ್ತು ಅನೇಕ ವಿಶ್ವಾಸಿ ಸಭೆಗಳು ವ್ಯಾಟಿಕನ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದೆ. ಅದರ ಡೀಟೇಲ್ಸ್ ಗಳೆಲ್ಲ ವೆಬ್ಸೈಟ್ ಅಲ್ಲಿ ಇದೆ. ಅವರದ್ದೇ ಆದಂತ ವೆಬ್ಸೈಟ್ ಗಳಲ್ಲಿ ಇದೆ ವ್ಯಾಟಿಕನ್. ನೋಡಿ, ಕ್ರಿಸ್ಮಸ್ ಗಳನ್ನು ತಂದು ಹಾಕಿದ, ಸಾಂತನ ಹಾಡುಗಳು, ಕ್ಯಾರಲ್ಸ್, ಸಾಂಟಾ, ಕ್ರಿಸ್ಮಸ್ ಟ್ರೀ, ಎಷ್ಟು ಬಿಸ್ನೆಸ್ ಇಲ್ಲೆಲ್ಲ ಅಂಗಡಿಯಲ್ಲಿ ತುಂಬಿಕೊಂಡಿದೆ. ಒಂದು ಕಾಲದಲ್ಲಿ ಎಷ್ಟು ಮಾರ್ತಾ ಇರ್ಲಿಲ್ಲ ಇತ್ತು, ಇವತ್ತು ಪ್ರತಿಯೊಂದು ಫ್ಯಾನ್ಸಿ ಅಂಗಡಿಗಳಲ್ಲಿ ಕ್ರಿಸ್ಮಸ್ ವೆರೈಟೀಸ್ ಗಳೆಲ್ಲ ಮಾರ್ತಾ ಇದ್ದಾರೆ. ಈಸ್ಟರ್, ಹೊಸ ವರ್ಷ, ಇವೆಲ್ಲ ಅನ್ಯ ದೇವತೆಗಳ ಹಬ್ಬಗಳು. ಓಕೆ, ಮತ್ತು ಸಂತರ ಹಬ್ಬಗಳು, ಎಷ್ಟೋ ಸಂತರ ಹಬ್ಬಗಳನ್ನು ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಹೌದು ಬ್ರದರ್. ಇದೆಲ್ಲ ಮೃಗದ ಗುರುತುಗಳಾಗಿವೆ. ನಿಮಗೆ ಇದು ಕಲೀಲಿಕ್ಕೆ ಸಿಗುವುದಿಲ್ಲ. ದೇವರ ಕೃಪೆ ನಮಗೆ ಅರ್ಥ ಆಗ್ತಾ ಇದೆ. ಪೋಪ್ಸ್ ಎಂಬ ಹೆಸರು, ಪೋಪ್ ಅಂದ್ರೆ ಪಾಪ ಅಂತ, ಲ್ಯಾಟಿನ್ ಶಬ್ದದಲ್ಲಿ ಅಪ್ಪ ಅಥವಾ ತಂದೆ ಅಂತ ಪೋಪ್. ಅದೇ ನಾವು ಫಾದರ್ ಅಂತೀವಿ. ನೋಡಿ, ಅದು ಬಿಡಿ, ನನ್ನ ವಿಷಯ ಪಾಸ್ಟರ್ಗಳಿಗೆ ಫಾದರ್ ಅಂತಾರೆ ಅನೇಕರು ಇವತ್ತು.
ಅಪ್ಪಾಜಿ ಅಂತಾರೆ, ಪಪ್ಪ ಅಂತಾರೆ. ನಾರ್ತ್ ಇಂಡಿಯಾದಲ್ಲಿ ಹೋಗಿ ಎಲ್ಲ ಪಾಪ ಪಾಸ್ಟರ್ಸ್ಗಳೇ ತುಂಬಿಕೊಂಡಿದ್ದಾರೆ. ಇದು ದೇವದೂಷಣೆಯ ಕೆಲಸ ಅಲ್ವಾ ಇದು? ನಮಗಿರೋದೇ ಒಂದೇ ತಂದೆ ಪರಲೋಕದಲ್ಲಿ. ಯಾವ ಪಾಸ್ಟರ್ಗಳು ಇವತ್ತು ತಂದೆ ಅಂತ ಅನ್ಸ್ಕೊಳ್ತಾರೋ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಆತ್ಮಿಕ ತಂದೆ ಅಂತ. ಇಟ್ಸ್ ನಾಟ್ ಇನ್ ದ ಬೈಬಲ್. ಸ್ಪಿರಿಚುವಲ್ ಫಾದರ್ ಅನ್ನೋ ಒಂದು ಸಿಸ್ಟಮ್ ಬೈಬಲ್ ಅಲ್ಲಿ ಇಲ್ಲ. ಪೌಲನು ತಿಮೋತಿಗೆ ಮಗ ಅಂತ ಪ್ರೀತಿಯಿಂದ ಕರೆದದು. ಅದು ಒಂದು ಇಂಡಿವಿಜುವಲ್ ರಿಲೇಶನ್ಶಿಪ್. ಅದು ಸಭೆಯಾಗಿ ನಾವು ಯಾರನ್ನು ಅಪ್ಪ ಅಂತ ಕರಿಬಾರ್ದು. ವಾಕ್ಯ ಇಲ್ಲ, ವಾಕ್ಯ ವಿರೋಧವಾಗ್ತದೆ. ತನ್ನ ಶಿಷ್ಯರನ್ನ ಕುಳಿಸ್ಕೊಂಡು ಹೇಳ್ತಾರೆ, ಯಾರಿಗೂ ಅಪ್ಪ ಅಂತ ಕರಿಬೇಡಿ, ಯಾರಿಗೂ ಗುರು ಅಂತ ಕರಿಬೇಡಿ. ಅಂದ್ರೆ ಅರ್ಥ ಬಿಷಪ್ಸು, ಅಪೋಸ್ಟಲ್ಸು, ಪ್ರೀಚರ್ಗಳು, ಪ್ರಾಫಿಟ್ಸ್ಗಳು, ಪಾಸ್ಟರ್ಸ್ಗಳು ಅಂತಾರಲ್ವಾ, ಇದೆಲ್ಲ ಕ್ರಿಸ್ತ ವಿರೋಧಿಯ ಗುರುತುಗಳನ್ನು ಹೊಂದ್ಕೊಳ್ತಾ ಇದೆ. ಸುಪ್ರೀಂ ಲೀಡರ್ಗಳಾಗ್ತಾ ಇದ್ದಾವೆ ಸಭೆಗಳಲ್ಲಿ. ಉನ್ನತ ನಾಯಕರುಗಳಾಗ್ತಾ ಇದ್ದಾರೆ ಸಭೆಗಳ ಮೇಲೆ. ಅಯ್ಯೋ, ಅದಕ್ಕೆ ಹೇಳ್ತೀನಿ, ನೀವು ಸ್ಟೇಟಸ್ ಹಾಕ್ಬೇಕಾದ್ರೂ ಹುಷಾರಾಗಿರಿ. ಯಾರ್ಯಾರ್ದು ತಂದು ಹಾಕ್ಬೇಡಿ ದಯವಿಟ್ಟು. ಅವ್ರು ಎಂತವ್ರಂತ ನಿಮಗೆ ಗೊತ್ತಿರುವುದಿಲ್ಲ. ಮತ್ತ ಆ ಮುದ್ರೆಗೆ ಒಳಗಾಗ್ಬೇಡಿ. ಅವ್ರು ಯಾವ ಕೆಲಸ ಮಾಡ್ತಾರೆ ಅವ್ರು ಮಾಡ್ಕೊಂಡು ಹೋಗ್ಲಿ. ನಮಗೆ ಏನ್ ಕೆಲಸ ಕೊಟ್ಟಿದ್ದಾರೆ ಯೇಸು, ಅದನ್ನ ನಾವು ಮಾಡುವ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ. ಸ್ಟೇಟಸ್ ಹಾಕುದಾದ್ರೆ ಪ್ಯೂರ್ ವಾಕ್ಯಗಳನ್ನ ಹಾಕಿ. ಯಾರೋ ಪ್ರಸಂಗ ಮಾಡಿದ ಹಾಕ್ಬೇಡಿ. ಗೊತ್ತಿಲ್ಲ ನಮ್ಗೆ ಆ ಪ್ರಸಂಗ ಏನನ್ನೆಲ್ಲ ಮಾಡಿದ ಅವನ ಜೀವನದಲ್ಲಿ. ಅನೇಕ ಸುಳ್ಳು ಸಭೆಗಳು, ಕ್ರಿಸ್ತನ ಅಂದ್ರೆ ಕ್ರಿಸ್ತ ವಿರೋಧಿಯ ಗುರುತು ಅನೇಕ ಸಭೆಗಳೊಳಗಿದೆ, ವಿಶ್ವಾಸಿ ಸಭೆಗಳೊಳಗೆ. ಅದರಲ್ಲಿ ಇನ್ನೊಂದು ಪಾಯಿಂಟ್, ಅನ್ಯ ಭಾಷೆಗಳಲ್ಲಿ ಮಾತಾಡುವುದು. ಇದು 150 ವರ್ಷಗಳಿಂದ ಶುರು ಆದಂತ ಸಂಘಟನೆ. ಸುಳ್ಳು ಪ್ರವಾದಿ ಆತ್ಮ ಅದು. ಯಾರೆಲ್ಲ ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೋ ಸುಳ್ಳು ಪ್ರವಾದಿ ಆತ್ಮವನ್ನು ಹೊಂದಿಕೊಂಡಿದೆ. ಯಾಕಂದ್ರೆ ಅದು ಯಾವುದು ಸತ್ಯವಾದ ಭಾಷೆ ಅಲ್ಲ, ಸುಳ್ಳು ಪ್ರವಾದಿಯ ಆತ್ಮ ಅದು. ಸುಳ್ಳು ಭವಿಷ್ಯವಾಣಿ ಮಾಡುವವರು 95% ಅಂತ ಹೇಳ್ಬೋದು ಇವತ್ತು ಇಡೀ ಪ್ರಪಂಚದಲ್ಲಿ. ಸುಳ್ಳು ಭವಿಷ್ಯವಾಣಿ, ನಿನ್ ಜೀವನದಲ್ಲಿ ಹಾಗಾಗುವುದು, ಹೀಗಾಗುವುದು, ಅದು ಬರುವುದು, ಇದು ಬರುವುದು, ಇದೆಲ್ಲ ಬೈಬಲ್ ಅಲ್ಲಿ ಇಲ್ಲದಿರುವಂತ ಭವಿಷ್ಯವಾಣಿಗಳು. ದೇವರ ಆತ್ಮನ ಮೂಲಕ ನುಡಿಯುವಂತ ಭವಿಷ್ಯವಾಣಿ ಯಾವುದು ಗೊತ್ತುಂಟಾ? ಯೋಹಾನ 16:8 ಪ್ರಕಾರ ಯಾರಲ್ಲಿ ದೇವರ ಆತ್ಮ ನಡೆಸ್ತಾನೋ ಆತನು ಲೋಕಕ್ಕೆ ಮೊದಲನೇದಾಗಿ ಪಾಪದ ಅರಿಕೆಯನ್ನು ಹುಟ್ಟಿಸ್ತಾನೆ. ಎರಡನೇದು ದೇವರ ಬಗ್ಗೆ, ನೀತಿಯ ಬಗ್ಗೆ ಅರಿವನ್ನು ಹುಟ್ಟಿಸ್ತಾನೆ. ಮೂರನೇದು ನಿತ್ಯ ನ್ಯಾಯ ತೀರ್ಪಿನ ಬಗ್ಗೆ ಅರಿವನ್ನು ಹುಟ್ಟಿಸ್ತಾನೆ. ಇದನ್ನು ಪ್ರೇರಣೆ ಹೊಂದಿ ಮಾತನಾಡುವವರು, ಈ 3 ವಿಷಯದ ಮೇಲೆ ಮಾತನಾಡುವುದೇ ನಿಜವಾದ ಭವಿಷ್ಯವಾಣಿ. ಅರ್ಥ ಆಗ್ತಿದ್ಯಾ? ಅಲ್ಲದೆ ಈ ಆಶೀರ್ವಾದ, ಆ ಆಶೀರ್ವಾದ ಈಗ ಸ್ಟಾರ್ಟ್ ಆಗ್ತದೆ ನೋಡಿ, ನೀವೇರಿಗೆ ಸ್ಟಾರ್ಟ್ ಆಗ್ತದೆ ಆಶೀರ್ವಾದದ ವಾಗ್ದಾನಗಳು. ಎಲ್ಲ ಸುಳ್ಳು ಕಣ್ರಿ, ನಂಬೇಡಿ ಅದನ್ನೆಲ್ಲ. ಇದು ಕ್ರಿಸ್ತ ವಿರೋಧಿ ಗುರುತಿನ ಒಳಗಾಗ್ತದೆ. ಮತ್ತೆ ವರ್ಷಿಪ್ ಲೀಡರ್ಸ್ಗಳು ಎಲ್ಲ ಪಾಪ್ ಸಾಂಗ್ ಗಳನ್ನು ಲೀಡ್ ಮಾಡಿ, ಎಲ್ಲ ಲೋಕದ ಪ್ರಕಾರ ಸಾಂಗ್ ಗಳನ್ನು ಲೀಡ್ ಮಾಡ್ತಾರೆ. ಎಲ್ಲ ಹಾಡುಗಳನ್ನು ಫಾಲೋ ಮಾಡಬೇಡಿ. ಲೌಕಿಕ ರೀತಿಯಲ್ಲಿ ಆಗಿದೆ ಆರಾಧನೆಗಳು, ಹಾಡುಗಳೆಲ್ಲ. ಅರ್ಥ ಆಗ್ತಿದೆಯಲ್ವಾ? ಎಸ್. ಮತ್ತು ಈ ವ್ಯಭಿಚಾರಿ ಸ್ತ್ರೀಗೆ ಸಂಬಂಧವಾಗ್ತದೆ. ಈ ರೀತಿಯಾಗಿ ಯಾರ್ಯಾರು ಫಾಲೋ ಮಾಡ್ತಾರೆ, ಈ ಒಂದು ಕೆಟ್ಟ ಸ್ತ್ರೀಯ ಆಗಿ ಬೈಬಲ್ ಹೇಗೆ ಉಲ್ಲೇಖಿಸ್ತದೋ ಆ ಸಭೆಗೆ ನಾವು ಜೋಡಿಸ್ಕೊಳ್ತೇವೆ. ಅವಳ ಜೊತೆ ಅವಳ ಪಾಪದ ಕರ್ಮದಲ್ಲಿ ಪಾಲುಗಾರರಾಗ್ತೀವಿ. ಓಕೆ, ಪಾಯಿಂಟ್ ನಂಬರ್ 2 ಕ್ವಿಕ್ ಆಗಿ ಹೇಳಿ ಮುಂದೆ ಹೋಗ್ತೀನಿ. ಮೃಗದ ವಿಗ್ರಹ ಅಥವಾ ಇಮೇಜ್ ಅಂತ, ಮೃಗದ ಪ್ರತಿರೂಪ ಅಂತ ಹೇಳ್ಬೋದು, ವಿಗ್ರಹ ಅಲ್ಲ, ಮೃಗದ ಪ್ರತಿರೂಪ. ವಾಕ್ಯದಲ್ಲಿ ನೋಡ್ಬೋದು ನಾವು. ಯಾವನಾದರೂ ಮೊದಲನೇ ಮೃಗಕ್ಕೂ ಅದರ ವಿಗ್ರಹ ಅಂತ ಹೇಳಿದ್ರೆ ಇಮೇಜ್ ಅಂತ ಹೇಳಿದ್ರೆ, ಇಮೇಜ್ ಅಂತ ಹೇಳಿದ್ರೆ ಪ್ರತಿರೂಪ ಅಥವಾ ಚಿತ್ರ, ಅದಕ್ಕೆ ಆರಾಧನೆ ಅಥವಾ ನಮಸ್ಕಾರ ಮಾಡಿದ್ರೆ ಅವನಿಗೆ ಏನು ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಕೊಡು. ಹಾಗಾದ್ರೆ ಇಮೇಜ್ ಆಫ್ ದ ಬೀಸ್ಟ್, ಮೃಗದ ಪ್ರತಿರೂಪ ಅಂತ ಹೇಳಿದ್ರೆ ಕ್ರಿಸ್ತ ವಿರೋಧಿಯ ರೂಪ. ಓಕೆ, ವಾಕ್ಯ ನೋಡುವ. ಕೊಲೊಸೆ 1:15 ಏನ್ ಹೇಳ್ತದೆ? ಯೇಸು ಕ್ರಿಸ್ತನು ಅದೃಶ್ಯನಾದ, ಆತನು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ಅದೃಶ್ಯನಾದ ದೇವರ ಪ್ರತಿರೂಪನು. ಇಮೇಜ್ ಆಫ್ ದ ಕ್ರೈಸ್ಟ್, ಸಾರಿ, ಇಮೇಜ್ ಆಫ್ ಗಾಡ್. ಕ್ರೈಸ್ಟ್ ಇಸ್ ದ ಇಮೇಜ್ ಆಫ್ ದ ಇನ್ವಿಸಿಬಲ್ ಗಾಡ್. ಇವತ್ತು ದೇವರನ್ನ ಯಾರು ನೋಡಿಲ್ಲ, ಆದ್ರೆ ದೇವರಿಗೆ ಪ್ರತಿರೂಪನಾಗಿ ಕ್ರಿಸ್ತನ ಈ ಭೂಮಿಗೆ ಇಳಿದು ಬಂದನು ಅಲ್ವಾ? ಕ್ರಿಸ್ತನು ಮಾತ್ರ ದೇವರ ಸ್ಥಾನದಲ್ಲಿದ್ದು ತನ್ನಲ್ಲಿ ತಂದೆ ಇದ್ದಾರೆ. ಎಷ್ಟು ಹೇಳಿದ್ರಲ್ಲ, ನಾನು ತಂದೆಯಲ್ಲಿಯೂ ತಂದೆ ನನ್ನಲ್ಲಿಯೂ, ನಾನು ತಂದೆ ಒಂದಾಗಿದ್ದೇವೆ.
ಹಾಗಾದ್ರೆ ಕ್ರಿಸ್ತನು ದೇವರ ಪ್ರತಿರೂಪನಾಗಿದ್ದಾನೆ, ಕರೆಕ್ಟ್ ಅಲ್ವಾ? ಕ್ರಿಸ್ತನು ದೇವರ ಪ್ರತಿರೂಪನು, ದೇವರ ಪ್ರತಿರೂಪನಾಗಿರುವ ಕ್ರಿಸ್ತನು ಅಂತ 2 ಕೊರಿಂಥಿ 4:4 ಹೇಳುತ್ತೆ. ಇದರ ಪ್ರಕಾರ ನಮ್ಗೆ ಏನ್ ಅರ್ಥ ಆಗ್ತಿದೆ? ದೇವರ ಬದಲಿಗೆ ದೇವರ ಸ್ಥಾನದಲ್ಲಿದ್ದು ಕ್ರಿಸ್ತನು ಇಲ್ಲಿ ಪ್ರಕಟವಾಗ್ತಾನೆ ಭೂಮಿಯಲ್ಲಿ. ಆತನಿಗೆ ಕ್ರಿಸ್ತನ ಪ್ರತಿರೂಪನು ಅಂತ ಹೇಳ್ತಾರೆ. ಇದೇ ಕಾಪಿಯನ್ನು ಯಾರು ಮಾಡಿದ? ಸೈತಾನನು ಮಾಡಿದ. ತನ್ನ ಸ್ಥಾನದಲ್ಲಿ ಒಂದು ಇಮೇಜ್ ಅನ್ನು ಭೂಮಿಯಲ್ಲಿ ಇಟ್ಟ, ತಾನೇ ದೇವರು ಅಂತ. ಅದು ಯಾರಿಗೆ ಸಂಬಂಧ ಆಗ್ತದೆ ಅಂತ ಹೇಳಿದ್ರೆ ಪೋಪ್. ಪೋಪ್ ಕ್ರಿಸ್ತ ವಿರೋಧಿಯ ಪ್ರತಿರೂಪ, ಸೈತಾನನ ಪ್ರತಿರೂಪ. ಪೋಪೆ ಮೃಗ, ಹೌದಾ? ಇವತ್ತು ಎಷ್ಟು ಜನರ ಮನೆಯಲ್ಲಿ ಸಭೆಗಳಲ್ಲಿ ಪೋಪ್ನ ಚಿತ್ರಗಳಿದೆ ನೋಡಿ. ಅವ್ರು ಮಾಡೋ ಪ್ರಾರ್ಥನೆಯಲ್ಲೆಲ್ಲ ಪೋಪ್ ಮೊದ್ಲು ಇದೆ, ಪೋಪ್ ಬಗ್ಗೆ ಇದೆ. ಮತ್ತು ಪೋಪ್ ಏನ್ ಹೇಳ್ತಾರೋ ಅವರಿಗೆ ಅವರ ಮಾತುಗಳೇ ಫೈನಲ್. ಅರ್ಥ ಆಗ್ತಿದ್ಯಾ ನಿಮ್ಗೆ? ಕೆಲವೊಂದು ಡೀಟೇಲ್ಸ್ ಇಲ್ಲಿ ಹಾಕ್ಲಿಲ್ಲ. ಪೋಪಿಗೆ ಅನೇಕ ಹೆಸರುಗಳಿದಾವೆ, ನಾನು ಹಾಕ್ಲಿಕ್ಕೆ ಮರ್ತೋಯ್ತು. ವೆಕರ್ ಆಫ್ ದಿ ಕ್ರೈಸ್ಟ್ ಅಂತ, ಅಂದ್ರೆ ಕ್ರಿಸ್ತನ ಪ್ರತಿರೂಪ ಅಂತ ಹೆಸರಿದೆ. ಬಿಷಪ್ ಆಫ್ ದಿ ಬಿಷಪ್ ಅಂತ ಹೆಸರಿದೆ. ಸನ್ ಆಫ್ ಗಾಡ್ ಅಂತ ಹೆಸರಿದೆ. ಇದೆಲ್ಲ ಅವರ ವೆಬ್ಸೈಟ್ ಅಲ್ಲಿ ಕಂಡುಕೊಂಡಂತ ವಿಷಯಗಳು. ನಾನು ನೆಕ್ಸ್ಟ್ ಟೈಮ್ ಕಲಿಸುವಾಗ ಆ ಡೀಟೇಲ್ಸ್ ಗಳನ್ನು ಹಾಕ್ತೀನಿ. ಓಕೆ, ನೋಡಿ ಈ ಚಿತ್ರವನ್ನು ನೋಡುವಾಗ ನಮ್ಗೆ ಏನ್ ಅರ್ಥ ಆಗ್ತದೆ ಹೇಳಿ? ನೋಡಿ, ವಾಕ್ಯ ಏನ್ ಹೇಳ್ತದೆ? ಆತನ ರೂಪವನ್ನು, ಆತನ ವಿಗ್ರಹವನ್ನು ಆರಾಧಿಸುವವರು ನಿತ್ಯ ನಾಶನಕ್ಕೆ ಹೋಗ್ತಾರೆ ಅಲ್ವಾ? ಆತನ ಮುಂದೆ ಆರಾಧಿಸ್ತಾ ಇದ್ದಾರ ಕೈ ಮುಗಿದು? ನೋಡಿ, ಮೊಣಕಾಲೂರಿ. ಇದು ಯೇಸು ಕ್ರಿಸ್ತ ನಮಗೆ ಹೇಗೆ ಕಲಿಸಿದ್ದಾರ ನೋಡಿ. ನೋಡಿ, ಇದೇ ಇಮೇಜ್ ಆಫ್ ದ ಬೀಸ್ಟ್, ಕ್ರಿಸ್ತನ ಪ್ರತಿರೂಪ. ಈ ಕಲರ್ ಗಿಲರ್ನೆಲ್ಲ ನೋಡಿದ್ರೆ ಇವತ್ತು ಕಾಥೋಲಿಕ ಅಲ್ಲ, ಅನೇಕ ಸಭೆಗಳಲ್ಲಿ ಸಹ ಈ ರೀತಿ ಬಟ್ಟೆಗಳನ್ನು ಹಾಕಿರುವಂತ ಪಾಸ್ಟರ್ಸ್ ಗಳು ಇದ್ದಾರೆ. ನನಗೆ ಅದೇ ಆಶ್ಚರ್ಯ ಆಗುತ್ತೆ. ಬಿಷಪ್ಗಳು ಅಂತ ಹೇಳ್ಕೊಳ್ತಾರೆ. ವೈಲೆಟ್ ಕಲರ್, ರೆಡ್ ಕಲರ್, ಗೋಲ್ಡನ್ ಕಲರ್ ಎಲ್ಲ ಯಾರು ಯೂಸ್ ಮಾಡ್ತಾರೋ ಅದು ಇವರಿಗೆ ಸಂಬಂಧವಾದವರು. ಅಲ್ಲಿಂದ ಓಡಿ ಬನ್ನಿ. ಪ್ರಕಟಣೆ 18:4 ಪ್ರಕಾರ ಅವಳನ್ನು ಬಿಟ್ಟು ಓಡಿ ಬನ್ನಿ ಅಂತ ವಾಕ್ಯ ಹೇಳ್ತದೆ. ಇವತ್ತು ಕರ್ತನೆ ಹೇಳ್ತಾರೆ, ಅವ್ರನ್ನ ಬಿಟ್ಟು ಓಡಿ ಬನ್ನಿ. ಚರ್ಚ್ ಅನ್ನೋದು ಒಂದು ದೊಡ್ಡ ಕೂಟ, ಸಂಘಟನೆ ಅಥವಾ ಸಂಸ್ಥೆ ಅಲ್ಲ. ಎಲ್ಲಿ 2-3 ಸೇರಿಕೊಳ್ತಾರೋ ಅದೇ ಯೇಸು ಕ್ರಿಸ್ತನ ಸಭೆ. ಬೈಬಲ್ ಅಲ್ಲಿ ಒಂದೇ ಒಂದು ಗುಂಪು ತೋರಿಸಿಕೊಡಿ ಹೇಳಿ. ಎಲ್ಲ ಮನೆಗಳಲ್ಲಿ ಸಭೆಗಳಿದ್ದವು. 2-3-4 ಜನ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ರು. ಚೈನಾ, ಇರಾಕ್, ಮಿಡ್ಲ್ ಈಸ್ಟ್ ಕಂಟ್ರಿಲೆಲ್ಲ ಹೋಗಿ, ರಷ್ಯಾದಲ್ಲಿ ಹೋಗಿ ನೋಡಿ, ಗುಪ್ತವಾಗಿ ಸೀಕ್ರೆಟ್ ಆಗಿ ಯಾರಿಗೂ ತೋರಿಸ್ಕೊಳ್ಳೋದು ಹಾಗೆ ಚಿಕ್ಕ ಮುಟ್ಟ ರೂಮಲ್ಲಿ, ಅಂಡರ್ಗ್ರೌಂಡ್ ರೂಮಲ್ಲಿ ಪ್ರಾರ್ಥನೆ ನಡೀತದೆ. ಭಾರತದಲ್ಲಿ ಇಷ್ಟಾದ್ರೂ ಸ್ವಾತಂತ್ರ್ಯ ಇದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಕೊಂಡು, ಕಟ್ಟಡಗಳು ಸಭೆ ಅಲ್ಲ, ಕಟ್ಟಡ ಚರ್ಚ್ ಅಲ್ಲವೇ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಬಿಲ್ಡಿಂಗ್ ಈಸ್ ನಾಟ್ ದ ಚರ್ಚ್, ಯು ಆರ್ ದ ಲಿವಿಂಗ್ ಚರ್ಚ್ ಆಫ್ ಗಾಡ್. ನೀವುಗಳು ಯೇಸುವನ್ನು ನಂಬುವಂತ ವ್ಯಕ್ತಿಗಳು ಯೇಸುವಿನ ಸಭೆಯಾಗಿದೆ, ಬಿಲ್ಡಿಂಗ್ ಚರ್ಚ್ಗಳಲ್ಲ. ಇದೆಲ್ಲ ಕ್ರಿಸ್ತ ವಿರೋಧಿಯ ಕೆಲಸ. ಇದು ಗುರುತು, ಆತನು ಹಾಕಿದಂತ ಮುದ್ರೆಗಳು ಇದೆಲ್ಲ. ಫೈನಲ್ ಆಗಿ 3ನೇ ಅಂಶ, ಮೃಗದ ಅಂಕೆ, ನಂಬರ್ ಆಫ್ ದ ಬೀಸ್ಟ್. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್. ನಾನು ನನ್ನ ವ್ಯೂ ಅನ್ನು ಇಡ್ತಾ ಇದ್ದೀನಿ. ಅನೇಕ ಸಮಯ ಇದರ ಹಿಂದೆ ವೆಚ್ಚ ಮಾಡಿದ ನಂತರ ನನಗೆ ಸಿಕ್ಕಂತ ಒಂದು ಫೈನಲ್ ಅಂತ ಹೇಳೋದಿಲ್ಲ, ಅದಕ್ಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀನಿ. ನನಗೆ ಸಿಕ್ಕಂತ ಒಂದು ವ್ಯೂ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದರಿಂದ ಇನ್ನೊಂದು ವ್ಯೂ ಸಹ ಇದೆ. ಇನ್ನು ಅನೇಕ ದಿನಗಳ ನಂತರ ದೇವರ ಕೃಪೆಯಿಂದ ಅದು ಸ್ಪಷ್ಟವಾದ ಆದ್ರೆ ಮಾತ್ರ ಅದನ್ನು ನಿಮ್ಗೆ ತಿಳಿಸ್ತೀನಿ. ಇದು ಇದಕ್ಕೆ ಮ್ಯಾಚ್ ಆಗ್ತಾ ಇದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಲೆಟ್ಸ್ ಸಿ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ಮೃಗದ ಗುರುತು ಯಾರು ಹಾಕಿಸ್ಕೊಳ್ತಾರೋ ಅವರಿಗೆ ನಾಶನ. ಆದ್ರೆ ಮೃಗದ ಗುರುತು ಅಂತ ಹೇಳಿದ್ರೆ ಆತನ ಹೆಸರು ಅಂತ ಹೇಳಿದ್ರೆ ಆತನ ಹೆಸರಿನ ಅಂಕೆ. ನೋಡಿ ವಾಕ್ಯ ಓದುವ. ನೋಡಿ ವಾಕ್ಯ ಹೇಗೆ ಹೇಳ್ತದೆ. ಪ್ರಕಟಣೆ 13:16 ಓದ್ತೀನಿ. 2ನೇ ಮೃಗವು ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತರು, ನೋಡಿ ಎಲ್ಲರೂ, ಬಡವರು, ಸ್ವತಂತ್ರರು, ದಾಸರು, ಎಲ್ಲರೂ ತಮ್ಮ ತಮ್ಮ ಬಲಗೆ ಮೇಲಾಗಲಿ ಹಣೆ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ, ಆ ಗುರುತು ಯಾರಿಗೆಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಿಕೊಡದೆಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ, ದಯವಿಟ್ಟು ಗಮನಿಸಿ, ಮೃಗದ ಹೆಸರು.
ಇದು ನೆನ್ಪಿಟ್ಕೊಳ್ಳಿ, ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಮೃಗದ ಹೆಸರು ಮತ್ತು ಹೆಸರಿನ ಅಂಕೆ, ಆ ಅಂಕೆಯೇ 666. ಅದು ಒಬ್ಬ ಮನುಷ್ಯನನ್ನು ಸೂಚಿಸ್ತದೆ ಅಂತೆ, ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆ. ಈ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅದು ಮೃಗದ ಹೆಸರು, ಆ ಹೆಸರನ್ನು ಸೂಚಿಸುವ ಅಂಕೆ ಮತ್ತು ಮನುಷ್ಯನನ್ನು ಸೂಚಿಸುವ ಅಂಕೆ ಆಗಿದೆ. 3 ಪಾಯಿಂಟ್ ಅನ್ನು ನೆನಪಿಟ್ಕೊಂಡು ನಾವು ಸ್ಟಡಿ ಮಾಡುವ ಎಲ್ಲಿ ನಮ್ಗೆ ಇದು ಅಂಕೆ ಸಿಗ್ತದೆ ಎಂಬುದಾಗಿ. ನಾನು ಇಲ್ಲಿ ಆಕ್ಚುಲಿ ಪೋಪಿಗೆ ಇರುವಂತಹ ಅನೇಕ ಹೆಸರುಗಳನ್ನು ನೋಟ್ ಮಾಡಿದೆ. ನೋಡಿ, ಇಲ್ಲಿದೆ ನೋಡಿ, ನನಗೆ ನೆನಪಿಲ್ಲ ನಾನು ಮಾಡಿದ್ದೆ ಅಂತ. ಇಲ್ಲಿದೆ ನೋಡಿ, ಪೋಪಿಗೆ ಇನ್ನಷ್ಟು ತುಂಬಾ ಹೆಸರುಗಳಿದ್ದಾವೆ. ಇದೆಲ್ಲ ವೆಬ್ಸೈಟ್ ಅಲ್ಲಿ ನನಗೆ ಸಿಕ್ಕಂತ ಹೆಸರುಗಳು. ರೋಮ್ನ ಧರ್ಮಾಧಿಕಾರಿ, ಬಿಷಪ್ ಆಫ್ ರೋಮ್, ಲ್ಯಾಟಿನ್ ಅಲ್ಲಿ ಇಲ್ಲಿದೆ ನೋಡಿ, ಎಪಿಸ್ಕೋಪಸ್ ರೊಮಾನುಸ್, ಲ್ಯಾಟಿನ್ ಶಬ್ದ. ಓಕೆ, ಯೇಸು ಕ್ರಿಸ್ತನ ಪ್ರತಿನಿಧಿ, ವಿಕಾರಿಯಸ್ ಕ್ರಿಸ್ತಿ. ನೋಡಿ, ವಿಕಾರಿಯಸ್ ಕ್ರಿಸ್ತಿ ಅಂತ ವಿಕಿಪೀಡಿಯಾದಲ್ಲಿ ಹೋಗಿ ನೋಡಿ, ನಿಮ್ಗೆ ಡೀಟೇಲ್ ಸಿಗ್ತದೆ. ಕ್ರಿಸ್ತನ ಬದಲಾಗಿ ಬಂದಂತ ಒಬ್ಬ ವ್ಯಕ್ತಿ, ಕ್ರಿಸ್ತನ ಪ್ರತಿರೂಪ, ಇಮೇಜ್ ಆಫ್ ಕ್ರೈಸ್ಟ್. ಗೊತ್ತಾಗ್ತಿದ್ಯಾ? ಇಮೇಜ್ ಆಫ್ ಕ್ರೈಸ್ಟ್ ಅಂತ ಅರ್ಥ, ಅಥವಾ ಸಬ್ಸ್ಟಿಟ್ಯೂಟ್ ಆಫ್ ಕ್ರೈಸ್ಟ್ ಅಂತ. ಇದೆಲ್ಲ ಪೋಪನ ಹೆಸರುಗಳು. ಅಪೋಸ್ತಲನ ಪ್ರಿನ್ಸ್ನ ಉತ್ತರಾಧಿಕಾರಿ, ಓಕೆ, ಸಕ್ಸೆಸರ್ ಆಫ್ ದ ಪ್ರಿನ್ಸ್ ಆಫ್ ದ ಅಪೋಸ್ಟಲ್ಸ್. ಎಲ್ಲ ಅಪೋಸ್ಟಲ್ಸ್ ಗಳ ಉತ್ತರಾಧಿಕಾರಿಗಳು. ಹೇಗೆ ಪೇತ್ರನ ಬಂದ್ರು, ಇವರು ಸಹ ಒಬ್ಬೊಬ್ರು ದೊಡ್ಡ ದೊಡ್ಡ ಅಪೋಸ್ಟಲ್ಗಳು ಅಂತ ಅವ್ರು ಹೇಳ್ಕೊಂಡ್ರು. ಇದು ಯಾವ್ದು ರಿಯಲ್ ಅಲ್ಲ, ಅವ್ರು ಮಾಡಿದಂತ ಕಾನೂನುಗಳು. ನೋಡಿ, ಸುಪ್ರೀಂ ಪಾಂಟಿಫ್ ಆಫ್ ದ ಯೂನಿವರ್ಸಲ್ ಚರ್ಚ್, ಇಡೀ ವಿಶ್ವಸಭೆಗೆ ಅವರೇ ಗುರುಗಳು, ಸುಪ್ರೀಂ ಲೀಡರ್ಗಳು. ನೋಡಿ, ಕಥೋಲಿಕ ಅಂದ್ರೆ ವಿಶ್ವಸಭೆ ಅವರು. ಹೌದಾ? ವಿಶ್ವಸಭೆ ಯಾರ್ದಾಗಿರ್ಬೇಕು? ಕ್ರಿಸ್ತನದು. ಕ್ರಿಸ್ತನಿಗೆ ತಲೆ ಯಾರು? ಸಭೆಗೆ ತಲೆ ಯಾರು? ಕ್ರಿಸ್ತನ ಸಭೆಗೆ ತಲೆ ಕ್ರಿಸ್ತನು. ಕ್ರೈಸ್ಟ್ ಇಸ್ ದಿ ಹೆಡ್ ಆಫ್ ದ ಚರ್ಚ್. ಇಲ್ಲಿ ಏನ್ ಹೇಳ್ತದೆ? ಪಾಂಟಿಫ್ ಅಂತ ಹೇಳಿದೆ, ಪೋಪ್. ಅವನೇ ಸುಪ್ರೀಂ. ಯಾರಿಗೆ? ವಿಶ್ವಸಭೆಗೆ. ದೇವದೂಷಣೆ ಅಲ್ವಾ ಇದು? ಇದೆಲ್ಲ ಅವರು ಹೇಳ್ಕೊಟ್ಟಂತ ಇಟ್ಕೊಂಡಂತ ಹೆಸರುಗಳು. ಇದೆಲ್ಲ ಇಲ್ಲಿದೆ ನೋಡಿ, ಲ್ಯಾಟಿನ್ ಅಲ್ಲಿ ಸುಮೋಸ್ ಪಾಂಟಿಫೆಕ್ಸ್ ಎಕ್ಲೆಸಿಯಾ ಯೂನಿವರ್ಸಲಿಯಾ. ಎಕ್ಲೆಸಿಯಾ ಅಂದ್ರೆ ವಿಶ್ವ, ಚರ್ಚ್. ಯೂನಿವರ್ಸಲಿಯಾ ಅಂತ ಹೇಳಿದ್ರೆ ವಿಶ್ವ, ಲ್ಯಾಟಿನ್ ಇದು. ನೆಕ್ಸ್ಟ್, ಸವರೇನ್ ಆಫ್ ದ ವ್ಯಾಟಿಕನ್ ಸಿಟಿ ಸ್ಟೇಟ್, ಅಂದ್ರೆ ವ್ಯಾಟಿಕನ್ ಸಿಟಿಗೆ ಆತನು ಮುಖ್ಯಾಧಿಕಾರಿ ಅಂತ. ನೆಕ್ಸ್ಟ್, ಸರ್ವೆಂಟ್ಸ್ ಆಫ್ ದಿ ಸರ್ವೆಂಟ್ಸ್ ಆಫ್ ಗಾಡ್. ಇದೆಲ್ಲ ಅನೇಕ ನಾಮಗಳಿದ್ದಾವೆ. ಇದರ ಜೊತೆ ಇನ್ನೊಂದು ನಾಮವನ್ನು ನಾನು ತುಂಬಾ ಅಲ್ಲಿ ಇಲ್ಲಿ ಎಲ್ಲ ಸಂಶೋಧನೆ ಮಾಡಿ ಸಿಕ್ಕಂತ ಇನ್ನೊಂದು ಹೆಸರು, ಇದನ್ನು ಹೈಡ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ನಿಮಗೆ 100% ನಾನು ಹೇಳಲ್ಲ. ಬಟ್ ನನಗೆ ಕಂಡು ಬಂದಂತ ಕೆಲವೊಂದು ಡಾಕ್ಯುಮೆಂಟ್ಗಳ ಆಧಾರದಲ್ಲಿ ಈ ರೀತಿಯಾಗಿ ಈ ಒಂದು ಹೆಸರು ಪೋಪಿಗೆ ಕೊಡಲ್ಪಟ್ಟಿತ್ತು ಎನ್ನುವುದು ಕೆಲವು ಸುಳಿವುಗಳು ಅಲ್ಲಿ ಕಂಡು ಬಂತು. ಡಾಕ್ಯುಮೆಂಟ್ಸ್ ಗಳೆಲ್ಲ ಸಿಕ್ಕಿದೆ. ಅವರ ಲೋಗೋ ಇರುವಂತ ಡಾಕ್ಯುಮೆಂಟ್ ಮೇಲೆ ಲ್ಯಾಟಿನ್ ಅಲ್ಲಿ ಬರೆದಿದ್ದು ಕ್ರಿಸ್ತನ ಪ್ರತಿನಿಧಿ ಅಥವಾ ವಿಕಾರಿಯಸ್ ಕ್ರಿಸ್ಟಿ ಅಂತ ಆಲ್ರೆಡಿ ತೋರಿಸಿದ್ದೆ. ಅದೇ ತರ ಇನ್ನೊಂದು ಹೆಸರು ವಿಕಾರಿಯಸ್ ಫಿಲಿಡೇಯಿ. ಇದ್ರ ಬಗ್ಗೆ ನೀವು ಇನ್ನಷ್ಟು ಡೀಪ್ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಏನಾದ್ರೂ ರಿಯಲ್ ಪ್ರೂಫ್ ಸಿಕ್ಕಿದ್ರೆ ತಗೊಂಡ್ ಬನ್ನಿ. ವಿಕಾರಿಯಸ್ ಫಿಲಿಡೇಯಿ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ವಿಕಾರ್ ಆಫ್ ದ ಸನ್ ಆಫ್ ಗಾಡ್. ಕನ್ನಡದಲ್ಲಿ ನೋಡುವ, ವಿಕಾರಿಯಸ್ ಫಿಲಿಡೇಯಿ ಅಂತ ಹೇಳಿದ್ರೆ ಲ್ಯಾಟಿನ್ ಪದ ಇದು. ಅದರ ಅರ್ಥ ದೇವನ ಮಗನ ಪ್ರತಿನಿಧಿ ಅಂತ. ಅದು ಯಾರಿಗೆ ಕೊಟ್ಟಂತ ಹೆಸರು? ಪೋಪಿಗೆ. ದಯವಿಟ್ಟು ಗಮನಿಸಿ, ಪೋಪಿಗೆ ಕೊಟ್ಟಂತ ಹೆಸರು. ಓಕೆ, ನೋಡಿ, ಎನ್ನುವುದು ಐತಿಹಾಸಿಕವಾಗಿ ಇದು ಪೋಪ್ ಅವರನ್ನು ಸುಳಿಯುತ್ತದೆ. ವಿಶೇಷವಾಗಿ ಕಥೋಲಿಕ್ ಚರ್ಚ್ ಮೂಲಕ ಮೊದಲ ಪೋಪ್ ಎಂದು ಪರಿಗಣಿಸಲಾದ ಸಂತ್ ಪೀಟರ್. ಈ ಪದವನ್ನು ಮೊದಲು ನಕಲಿ ಕ್ಯಾಂಟಸ್ಟೈನ್ ದಾನದ ಪ್ರಸಿದ್ಧಿಯಲ್ಲಿ ಬಳಸಲಾಯಿತು ಮತ್ತು ಇದು ಪೋಪ್ ಅಧಿಕಾರದೊಂದಿಗೆ ಸಂಬಂಧಿಸಿದೆ. ಇದು ಪೋಪ್ ಭೂಮಿಯ ಮೇಲೆ ಕ್ರಿಸ್ತನ ಪ್ರತಿನಿಧಿಯಾಗಿ ಪಾತ್ರವನ್ನು ಸೂಚಿಸುತ್ತದೆ. ಓಕೆನಾ? ಹಾಗಾದ್ರೆ ಈ ವಿಕಾರಿಯಸ್ ಫಿಲಿಡೇಯಿ ಅನ್ನೋದು ಲ್ಯಾಟಿನ್ ಶಬ್ದ. ಏನು? ಲ್ಯಾಟಿನ್ ಶಬ್ದ. ಚಿಕ್ಕ ಕೊಂಬು ಅನ್ನೋದು ಯಾರು? ವ್ಯಾಟಿಕನ್. ಚಿಕ್ಕ ಕೊಂಬು ಅಂದ್ರೆ ಕ್ರಿಸ್ತ ವಿರೋಧಿ. ಹಾಗಾದ್ರೆ ಕ್ರಿಸ್ತ ವಿರೋಧಿ ವ್ಯಾಟಿಕನ್ ನಿಂದಲೇ ಬಂದಿರಬೇಕು. ಅದು ಪೋಪ್. ಪೋಪ್ ಒಬ್ಬ ಲ್ಯಾಟಿನ್ ವ್ಯಕ್ತಿ. ಆ ವ್ಯಾಟಿಕನ್ ಸಿಟಿಯಲ್ಲಿ ಲ್ಯಾಟಿನ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನೋಡಿ, ಲ್ಯಾಟಿನ್ ವ್ಯಕ್ತಿ ಆತನು, ಲ್ಯಾಟಿನ್ ಮ್ಯಾನ್ ಅಂತ ಹೇಳ್ತಾರೆ. ಗ್ರೀಕ್ ಭಾಷೆಯಲ್ಲಿ ಲ್ಯಾಟಿನ್ ಮ್ಯಾನಿಗೂ
666 ಬರ್ತದೆ. ಆ ಪಾಯಿಂಟ್ ಇವತ್ತು ಕಲ್ಸಲ್ಲ, ನಾನು ಸಮಯ ಇಲ್ಲ. ಬಟ್ ಲ್ಯಾಟಿನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ವ್ಯಾಟಿಕನ್. ವ್ಯಾಟಿಕನ್ ಸಿಟಿಯ ಅಲ್ಲಿನ ಲ್ಯಾಂಗ್ವೇಜ್ ಯಾವುದು? ಲ್ಯಾಟಿನ್. ಓಕೆ, ವ್ಯಾಟಿಕನ್ ಯೂಸಸ್ ಲ್ಯಾಟಿನ್ ಇನ್ ಇಟ್ಸ್ ಅಫಿಷಿಯಲ್ ಡಾಕ್ಯುಮೆಂಟ್. ಅವರು ಎಲ್ಲ ಪತ್ರಗಳನ್ನು, ಡಾಕ್ಯುಮೆಂಟ್ಗಳನ್ನು, ಹೇಗೆ ನಾವು ಆಧಾರ್ ಕಾರ್ಡ್ ಎಲ್ಲ, ಪ್ಯಾನ್ ಕಾರ್ಡ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಇಂಗ್ಲಿಷು ಕನ್ನಡ, ಅವರು ಲ್ಯಾಟಿನ್ ಅಲ್ಲೇ ಯೂಸ್ ಮಾಡೋದು. ಕ್ಯಾಥೋಲಿಕ್ ಮಾಸು 1965 ಇಡೀ ವಿಶ್ವದಲ್ಲಿ, ಈವನ್ ನಮ್ಮ ಬೈಂದೂರು, ಉಡುಪಿ, ಹೊನ್ನಾವರ, ಕುಮಟಾ, ಮುಳೇಶ್ವರಿ, ಎಲ್ಲೆಲ್ಲಿ ಕ್ರಿಸ್ತನ್ ಸಭೆಗಳಿದ್ದು ಆ ಕಾಲದಲ್ಲಿ 1965 ಲ್ಯಾಟಿನ್ ಅಲ್ಲೇ ಪೂಜೆ ಆಗ್ತಿತ್ತು, ಮಾಸ್ಗಳನ್ನ ಅರ್ಪಿಸ್ತಿದ್ರು. ಅರ್ಥ ಆಗ್ತಿದ್ಯಾ? ಓಕೆ. ಅವರ ಟೆಲಿವಿಷನ್ಗಳು, ರೇಡಿಯೋ ಚಾನೆಲ್ಗಳೆಲ್ಲ ಲ್ಯಾಟಿನ್ ಅಲ್ಲೇ ಇರ್ತದೆ. ಹಾಗಾದ್ರೆ ಒಬ್ಬ ಲ್ಯಾಟಿನ್ ವ್ಯಕ್ತಿಯ ಹೆಸರಾಗಿರ್ಬೇಕು. ಸೊ ಪೋಪ್ ಎನ್ನುವುದು, ಅಥವಾ ನಾವ್ ಹೇಳಿದ್ವಲ್ಲ ವಿಕಾರಿಯಸ್ ಫಿಲಿಡೇಯಿ, ವಿಕಾರಿಯಸ್ ಫಿಲಿಡೇಯಿ ಅನ್ನೋದು ಲ್ಯಾಟಿನ್ ಶಬ್ದ. ಸೊ ಇದು ಪೋಪಿನ ಹೆಸರು, ಟೈಟಲ್, ಪೋಪಿಗೆ ಕೊಟ್ಟಂತ ಹೆಸರು. ಏನದು? ದೇವರ ಮಗನ ಪ್ರತಿನಿಧಿ. ಆದ್ರೆ ಇದನ್ನ ಡಿಸ್ಕ್ಲೋಸ್ ಮಾಡಿದ್ರೆ ನಮ್ಗೆ ನಂಬರ್ ಸಿಗ್ತದೆ ನೋಡಿ. ಇಲ್ಲಿ ರೈಟ್ ಅಲ್ಲಿ ನೋಡಿ, ರೋಮನ್ ನಂಬರ್ಸ್ ಚಾರ್ಟ್. ಅವರಿಗೆ ಲಿಪಿ ಅನ್ನೋದಿಲ್ಲ, ಅವರ ನಂಬರ್ ಇದೆ ರೋಮನ್ ಶಬ್ದದ, ರೋಮನ್ ಅಕ್ಷರಗಳಲ್ಲಿ ಅವ್ರು ಯೂಸ್ ಮಾಡ್ತಾರೆ. ನಮಗೆ ಬೇಕಾಗಿರೋದು ವಿ ಅನ್ನೋದು 5, ಎಲ್ ಅನ್ನೋದು 50, ಸಿ ಅಂದ್ರೆ 100, ಡಿ ಅಂದ್ರೆ 500, ಎಂ ಅಂದ್ರೆ 1000. ಓಕೆ. ಸೊ ಅದರ ಅರ್ಥಗಳು ಸಹ ಇಲ್ಲಿದೆ ನೋಡಿ. 1 ಅಂತ ಹೇಳಿದ್ರೆ ಯೂನಸ್, 2 ಅಂತ ಹೇಳಿದ್ರೆ ಡುವೋ, 3 ಅಂತ ಹೇಳಿದ್ರೆ ಟ್ರೀ, ಕೊಟೋರ ಅಂತ ಹೇಳಿದ್ರೆ 4, ಕ್ವಿಂಕ್ ಅಂತ ಹೇಳಿದ್ರೆ 5. ಹೀಗೆ ಇಲ್ಲೆಲ್ಲ ಅರ್ಥಗಳಿದ್ದಾವೆ. ಇದೆಲ್ಲ ಅವರ ಅಫಿಷಿಯಲ್ ಲ್ಯಾಂಗ್ವೇಜ್ ಸೈಟ್ ಅಲ್ಲಿ ಹೋದ್ರೆ ಸಿಗ್ತದೆ. ಇಲ್ಲಿ ನೋಡಿ, ವಿಕಾರಿಯಸ್ ಅಂತ ಹೇಳಿದ್ರೆ, ವಿ ಅಂತ ಹೇಳಿದ್ರೆ 5, ಐ ಅಂತ ಹೇಳಿದ್ರೆ 1, ಇಲ್ಲಿದೆಯಾ ಐ ಅಂತ ಹೇಳಿದ್ರೆ 1, ವಿ ಅಂತ ಹೇಳಿದ್ರೆ 5, ಸಿ ಅಂತ ಹೇಳಿದ್ರೆ 100, ಎ ಮತ್ತು ಆರ್ ಇಲ್ಲಿ ಇಲ್ಲ, ಅದು 0 ವ್ಯಾಲ್ಯೂ ಅದಕ್ಕೆ. ಐ ಅಂತ ಹೇಳಿದ್ರೆ 1, ಯು ಅಂತ ಹೇಳಿದ್ರೆ 5, ಎಸ್ ಅಂದ್ರೆ 0. ಸೊ ಫಿಲಿಯಲ್ಲೂ ಸಹ ನೋಡಿ, ಐಗೆ 1, ಎಲ್ಗೆ 50. ಇಲ್ಲಿ ಡಿ ಅಂತ ಹೇಳಿದ್ರೆ, ಡಿ ಅಂದ್ರೆ 500, ಇಲ್ಲಿ ನೋಡಿ ಡಿ 500 ವ್ಯಾಲ್ಯೂ, ಇ ಅಂದ್ರೆ 0, ಐ ಅಂದ್ರೆ 1. ಇಲ್ಲಿ ನೋಡಿ 112, 53, 501, ಇದು 3 ಸೇರಿದ್ರೆ 666, 666 ಬರ್ತಾ ಇದೆ. ಇದು ನನಗೆ ಒಂದು ಸಿಕ್ಕಂತ ವ್ಯೂ. ಇದು ನಾನು 100% ಶೂರ್ ಅಂತ ಹೇಳ್ತಾ ಇಲ್ಲ, ಇದೊಂದು ಅವರಿಗೆ ಮ್ಯಾಚ್ ಆಗ್ತಾ ಇದೆ. 666 ಏನೇ ಹೇಳಿ ಕ್ರಿಸ್ತ ವಿರೋಧಿ ಅವರೇ, ಪಾಪ್ ಸಿಸ್ಟಮ್. ಓಕೆ, ಇದು ಒಂದು ಹೆಸರಿನ ಅಂಕೆ ಅಂತ ವಾಕ್ಯ ಹೇಳ್ತದೆ ಇಲ್ವಾ? ಹೆಸರಿನ ಅಂಕೆ ಅಥವಾ ಮೃಗದ ಅಂಕೆ ಹೇಳ್ತದ ವಾಕ್ಯ ನೋಡಿ. ಮೃಗದ ಹೆಸರು ಒಂದು, ಅಥವಾ ಆ ಹೆಸರನ್ನು ಸೂಚಿಸುವ ಅಂಕೆ, ಅಥವಾ ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆ. ಇದೆಲ್ಲ ಪೋಪ್ ಹೌದಾ ಅಲ್ವಾ ಹೇಳಿ? ನಾವು ಕಂಡುಹಿಡಿದೇ ಇದ್ರು ಪೋಪ್ಗೆ ಸೂಟ್ ಆಗ್ತದೆ 666. ಯಾಕಂದ್ರೆ ಮೃಗ ಅಂದ್ರೆ ಆತನೇ, ಹೆಸರನ್ನು ಸೂಚಿಸುವ ಅಂಕೆ, ಆತನ ಹೆಸರಲ್ಲಿ ಒಂದು ಕಂಡು ಬಂತು, ಆತನೊಬ್ಬ ಮನುಷ್ಯನಾಗಿದ್ದಾನೆ. ಹಾಗಾದ್ರೆ ಇದು ಮನುಷ್ಯನ ಅಂಕೆ ಆಗಿದೆ. ಇದು ಚಿಪ್ ಅಲ್ಲ, ಮೈಕ್ರೋ ಚಿಪ್ ಅಲ್ಲ, ಬಾರ್ ಕೋಡ್ ಅಲ್ಲ, ಬೇರೆ ಏನೂ ಅಲ್ಲ, ಟೆಕ್ನಾಲಜಿ ಅಲ್ಲವೇ ಅಲ್ಲ. ಇದು ಮನುಷ್ಯನ ಹೆಸರನ್ನು ಸೂಚಿಸುವ ಅಂಕೆ, ಹೆಸರಿನಲ್ಲಿರುವಂತ ಅರ್ಥ, ಅದು ಮೃಗದ ಹೆಸರು. ಅರ್ಥ ಆಗ್ತಿದೆಯಲ್ಲ? ಇಷ್ಟು ಕ್ಲಿಯರ್ ಆಯ್ತು, ರೈಟ್? ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಕನ್ಕ್ಲೂಷನ್, ನಮ್ಮ ಮುಖ್ಯವಾದಂತ ವಿಷಯ ಪೋಪ್ ಸಿಸ್ಟಮ್, ಆತನು ಮಾಡಿದಂತ ಕಾನೂನುಗಳು ಅದು ಕೇವಲ ಕ್ಯಾಥೋಲಿಕದಲ್ಲಿ ಇರ್ಬೇಕಂತ ಇಲ್ಲ. ಇವತ್ತು ವಿಶ್ವಾಸಿಗಳ ಸಭೆಯಲ್ಲಿ ಸ್ವಲ್ಪ ಕೂಡ ಕಂಡು ಬಂದ್ರೆ ಅದು ಆತನಿಗೆ ಸಂಬಂಧಪಟ್ಟದ್ದು, ಕ್ರಿಸ್ತ ವಿರೋಧಿಗೆ ಸಂಬಂಧಪಟ್ಟದ್ದು, ಕ್ರಿಸ್ತ ವಿರೋಧಿಯ ಗುರುತಲ್ಲಿ ಅದು ಸಂಬಂಧಪಟ್ಟದಾಗಿದೆ. ಹಾಗಾದ್ರೆ ಯಾರೆಲ್ಲ ಅದನ್ನು ನಂಬ್ತಾರೆ ಮನಸ್ಸಲ್ಲಿ, ಕ್ರಿಸ್ತ ವಿರೋಧಿ ಮಾಡಿದಂತ ಎಲ್ಲ ಕಾನೂನುಗಳನ್ನು ಅಥವಾ ಕಾನೂನುಗಳನ್ನು ಯಾವ ವಿಶ್ವಾಸಿಗಳು ಅದು ಕ್ರಿಸ್ತನಿಗೆ ಸಂಬಂಧಪಟ್ಟದ್ದು ಅಥವಾ ಕ್ರಿಸ್ತನಿಗೆ ಆರಾಧಿಸ್ಲಿಗೋಸ್ಕರ ಆ ಕಾನೂನುಗಳನ್ನು, ಕ್ರಿಸ್ತ ವಿರೋಧಿ ಹುಟ್ಟಿ ಹಾಕಿಸಿದಂತ ಕಾನೂನುಗಳನ್ನು ಅಥವಾ ಆಜ್ಞೆಗಳನ್ನು ನಂಬುತ್ತಾರೋ ಮನಸ್ಸಿನಲ್ಲಿ, ಅವರ ಹಣೆ ಮೇಲೆ ಕ್ರಿಸ್ತ ವಿರೋಧಿಯ ಗುರುತಿದೆ. ಮತ್ತು ಯಾರು ಆ ಕಾನೂನುಗಳನ್ನು ಕೈಗೊಂಡು ನಡೆಯುತ್ತಾರೋ, ನೋಡಿ, ಕೈಗೊಂಡು ನಡೆಯುತ್ತಾರೋ, ಫಾಲೋ ಮಾಡ್ತಾರೋ, ಅದನ್ನು ಅಭ್ಯಾಸ ಮಾಡ್ತಾರೋ, ಸೆಲೆಬ್ರೇಟ್ ಮಾಡ್ತಾರೋ, ನಮಸ್ಕಾರ ಮಾಡ್ತಾರೋ, ಮೊಣಕಾಲು ಉಡ್ತಾರೋ, ಅವರ ಕೈ ಮೇಲೆ ಗುರುತಿದೆ ಅಂತ ಅರ್ಥ. ಈ ಗುರುತು ಒಮ್ಮೆ ಸಿಕ್ಕಿದ್ರೆ ಆ ಗುರುತನ್ನು ಹೊಂದಿಕೊಂಡವ್ರು ಯಾರು ಸಹ ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಅವರು ಹಗಲು ರಾತ್ರಿ ಗಂಧಕದ ಬೆಂಕಿಯಲ್ಲಿ
ನರಳಾಟ ಮಾಡುತ್ತಿರುವರು ಅಂತ ಪ್ರಕಟಣೆ 14, 9, 10, 11 ಬರೆದಿದೆ. ಅದಕ್ಕೋಸ್ಕರ ಈ ಒಂದು ವಿಷಯ ತಿಳಿಬೇಕು ಎಂಬುದು ಮಹತ್ವವನ್ನು ಹೊಂದಿದೆ. ಪ್ರೈಸ್ ದ ಲಾರ್ಡ್. ಆಮೆನ್. ಯಶನ್ರಿಗೆ ಅರ್ಥ ಆಯ್ತು? ಸ್ವಲ್ಪ ಮಟ್ಟಿಗಾರು ಅರ್ಥ ಆಯ್ತಾ? ಹೌದು ಬ್ರದರ್. ಹಾಗಾದ್ರೆ ಕ್ರಿಸ್ತ ವಿರೋಧಿ ಗುರುತು ನಾವು ಯಾರು ಸಹ ಹೊಂದ್ಕೊಳ್ಬಾರ್ದು. ಆತನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನಮ್ಮಲ್ಲಿ ಇರಬಾರ್ದು. ಅರ್ಥ ಆಯ್ತಲ್ವಾ? ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಒಂದು 2-3 ನಿಮಿಷ ಕೇಳ್ಬೋದು. ಆಮೇಲೆ ಸಭೆಯನ್ನು ನಾವು ಇಲ್ಲಿಗೆ ನಿಲ್ಲಿಸುವ. 2-3 ನಿಮಿಷ. ಪ್ರಶ್ನೆ ಇಲ್ಲದೆ ಇದ್ರೆ ಇಲ್ಲಿಗೆ ನಿಲ್ಲಿಸ್ತೇನೆ. ಬ್ರದರ್, ಎಸ್ ಬ್ರದರ್, ಹೇಳಿ. ಡ್ಯೂಟರಾನಮಿಯಲ್ಲಿ ಒಂದು ವಾಕ್ಯ ತೋರಿಸಿದ್ರಲ್ಲ, ಅದು ನಿನ್ನ ಕಣ್ಣುಗಳ ಮಧ್ಯದಲ್ಲಿ ಮತ್ತು ಕೈಯಲ್ಲಿ ಗುರುತು ಇರ್ಬೇಕು ಅಂತ ಹೇಳಿ. ಹಾ, ಅದನ್ನ ಹಾಗಾದ್ರೆ ಯಹೂದಿಗಳು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿ ಅವರು ಚರ್ಮದ ಪಟ್ಟಿಯನ್ನು ಕಟ್ಲಿಕ್ಕೆ ಶುರು ಮಾಡಿದ್ರು. ಹಾ, ಎಸ್, ಅದೇ ಕರೆಕ್ಟ್. ಅದೇ ರೀತಿ ಈಗಿನ ಜನರು ಸಹ ಅದೇ ರೀತಿ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಎಲ್ಲಿಯಾದ್ರೂ ಯಹೂದಿಗಳನ್ನು ನೋಡಿ, ಕಪ್ಪು ಚರ್ಮದಲ್ಲಿ ತಲೆಗೆ ಒಂದು ಸುತ್ಕೊಳ್ತಾರೆ ಮತ್ತು ಬಲಕೈಯಲ್ಲಿ ಸುತ್ಕೊಳ್ತಾರೆ, ಕಟ್ಕೊಳ್ತಾರೆ. ಇದೇ ಆ ವಾಕ್ಯದ ಅರ್ಥವನ್ನು ಅವರು ಲಿಟ್ರಲ್ ಆಗಿ ತೆಗೆದುಕೊಂಡ್ರು. ಆದ್ರೆ ಅವ್ರು ಮಾಡುವಂತ ಕೆಲಸ ಎಲ್ಲ ಬೇಡದಿರೋದು. ಅರ್ಥ ಆಗ್ತಿದ್ಯಾ? ಮಾಡುವ ಕೆಲಸ ಎಲ್ಲ ಬೇಡದಿರೋದು. ಮನಸ್ಸಲ್ಲಿ ದೇವರ ವಾಕ್ಯ ಇಲ್ಲ, ಆ ಪಟ್ಟಿಯಲ್ಲಿ ದೇವರ ವಾಕ್ಯವನ್ನು ಇಟ್ಕೊಂಡಿದ್ದಾರೆ. ಆ ಒಂದು ದೊಡ್ಡದಾದ ಯಾವ್ದು ಚಿಕ್ಕ ಬಾಕ್ಸ್ ಟೈಪ್ ಇದೆ ತಲೆ ಮೇಲೆ, ಆ ಪಟ್ಟಿಗೆ ಚರ್ಮದಲ್ಲಿ ಮಾಡಿರ್ತಾರೆ, ಅದ್ರೊಳಗೆ ವಾಕ್ಯಗಳಿದಾವೆ. ಆದ್ರೆ ಅವರ ಬ್ರೈನ್ ಅಲ್ಲಿ, ಮೆದುಳಲ್ಲಿ ಇಲ್ಲ ವಾಕ್ಯ. ಅದೇ ರೀತಿ ಇವತ್ತು ಅದು ರಿಯಲಿ ಫಿಸಿಕಲ್ ಆಗಿ ಅಲ್ಲ ದೇವರು ಹೇಳಿದ್ದು, ಆತ್ಮಿಕವಾಗಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೈಗೊಂಡು ನಡೀರಿ ಅಂತ. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲೂ ಸಹ ಯೇಸು ನಮ್ಗೆ ಹೇಳಿಕೊಟ್ಟಿದ್ದು, ವಾಕ್ಯವನ್ನು ಕೇಳಿ ಅದರಂತೆ ನಡೆದುಕೊಳ್ಳುವನು ಧನ್ಯನು. ಅವನ ಮೇಲೆ ಪವಿತ್ರಾತ್ಮನ ಗುರುತಿರುವುದು. ಆದರೆ ಯೇಸುವಿನ ವಾಕ್ಯಕ್ಕೆ ಅಧೀನರಾಗಿ ನಡೆದುಕೊಳ್ಳದೆ ಕ್ರಿಸ್ತ ವಿರೋಧಿ ನಡೆಸಿದಂತ ಲೋಕ ಪ್ರಕಾರದವಾದ ಎಲ್ಲ ಕಾನೂನುಗಳನ್ನು ಬೇಡದಿರುವುದನ್ನು ನಂಬಿ ಮನಸ್ಸಲ್ಲಿ ಅದನ್ನು ಫಾಲೋ ಮಾಡುವುದೇ ಹಣೆಯ ಮೇಲೆ ಮತ್ತು ಕೈಗಳ ಮೇಲೆ ತೆಗೆದುಕೊಂಡಂತ ಗುರುತಾಗಿದೆ. ಇದು ಯಾವುದು ಟೆಕ್ನಾಲಜಿ ಅಲ್ಲ, ಅರ್ಥ ಆಗ್ತಿದೆ? ಯಾವುದು ಚಿಪ್ ಅಲ್ಲ. ಇದೆಲ್ಲ ಸ್ಪಿರಿಚುವಲ್ ಮೀನಿಂಗ್. ಪ್ರಕಟಣೆ ಪುಸ್ತಕವನ್ನು ನಾವು ಫಿಸಿಕಲ್ ಆಗಿ ನಾವು ತೆಗೆದುಕೊಳ್ಳೋಕೆ ಆಗುದಿಲ್ಲ, ಲಿಟ್ರಲ್ ಆಗಿ ತೆಗೆದುಕೊಳ್ಳೋಕೆ ಆಗುದಿಲ್ಲ. ಎಲ್ಲ ಸ್ಪಿರಿಚುವಲ್ ಮೀನಿಂಗ್ ಆಗಿದೆ ಮ್ಯಾಕ್ಸಿಮಮ್. ಎಸ್ ಬ್ರದರ್, ಗುಡ್. ಓಕೆ, ಹಾಗಾದ್ರೆ ಇಲ್ಲಿಗೆ ನಿಲ್ಲಿಸೋಣ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಎಲ್ಲ ವಂದನೆಗಳು, ಮಹಿಮೆಗಳು ತಂದೆಯಾದ ದೇವರಿಗೆ ಸಲ್ಲಲಿ. ಆಮೇಲೆ ಬ್ರದರ್, ಒಂದು ಪ್ರಶ್ನೆ.